ವೀಕ್ಷಕರೇ, ಜಿ ಸಂವಾದಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಲೋಕಸಭೆ ಎಲೆಕ್ಷನ್ ಕೂಡ ಅನೌನ್ಸ್ ಆಗೋದಕ್ಕೆ, ಅಂದರೆ ದಿನಾಂಕ ಘೋಷಣೆ ಆಗೋದಕ್ಕೂ ಕೂಡ ಕೆಲವೇ ಹೊತ್ತು ಬಾಕಿ ಇದೆ. ಇದರ ಮಧ್ಯೆ ಟಿಕೆಟ್ ಯಾರು ನಿಲ್ತಾರೆ, ಯಾರಿಗೆ ಸೀಟ್ ಸಿಗತ್ತೆ, ಯಾರಿಗೆ ಮಿಸ್ ಆಗುತ್ತೆ, ಈ ಥರದ ಚರ್ಚೆಗಳ ಮಧ್ಯೆನೇ ಹಾಲಿ ಸಂಸದರು ಈಗಾಗಲೇ ಭಿನ್ನಾಭಿಪ್ರಾಯಗಳನ್ನು ಹೊರಹಾಕೋದಕ್ಕೆ ಶುರು ಮಾಡಿದ್ದಾರೆ. ಒಂದು ಕಡೆ ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟ್ ಇಲ್ಲ, ಡಿ.ವಿ. ಸದಾನಂದ ಗೌಡ ಟಿಕೆಟ್ ಕೊಟ್ಟರೆ ನಿಲ್ತೀನಿ ಅಂತಿದ್ದಾರೆ. ಈ ಕಡೆ ಪ್ರತಾಪ್ ಸಿಂಹಗೆ ಟಿಕೆಟ್ ಇಲ್ಲ ಅಂತೇಳಿ ಭಾವುಕರಾಗ್ತಾ ಇದ್ದಾರೆ. ಅವರ ಕ್ಷೇತ್ರದಲ್ಲೆಲ್ಲೆಡೆ ಇವರಿಗೆ ಟಿಕೆಟ್ ಮಿಸ್ ಆದರೆ ಒಂದು ರೀತಿಯಾಗಿ ನಾವಂತೂ ಸುಮ್ಮನೆ ಇರಲ್ಲ ಅನ್ನುವಂಥ ನಿಟ್ಟಿನಲ್ಲೇ ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆ ಶೋಭಾ ಕರಂದ್ಲಾಜೆ ಅವರು ಇನ್ನೊಂದು ಕತೆ, ಗೋ ಬ್ಯಾಕ್ ಶೋಭಕ್ಕ ಅಂತ ಅವರ ಒಂದು ಪಕ್ಷದ ಕಾರ್ಯಕರ್ತರೇ ಶುರು ಮಾಡಿದ್ದಾರೆ. ಅಂದರೆ ಮತ್ತೊಬ್ಬ ನಾಯಕರ ಬೆಂಬಲಿಗರು ಅಂತಲೂ ಹೇಳ್ಬೋದು, ಸಿ ಟಿ ರವಿ ಅವರ ಬೆಂಬಲಿಗರು ಅಂತ ಹೇಳ್ಬೋದು. ಸೊ ಈ ನಿಟ್ಟಿನಲ್ಲಿ ಬಿಜೆಪಿಯಲ್ಲಿ ಟಿಕೆಟ್ ಸಮರ ಬಹಳ ಜೋರಾಗಿ ನಡೀತಾ ಇದೆ. ಈಗ ಆಗ ನಾಳೆ ನಾಡಿದ್ದು ಅಂತಿದ್ದಾರೆ, ಆದರೆ ಇನ್ನೂ ರಾಜ್ಯದ ಟಿಕೆಟ್ ಫೈನಲ್ ಆಗಿಲ್ಲ. ಒಂದು ಕಡೆ ಕಾಂಗ್ರೆಸ್ನಲ್ಲೂ ಕೂಡ ಭಿನ್ನಮತ ಇದೆ, ಆದರೆ ಬಿಜೆಪಿಯಲ್ಲಿ 25 ಸ್ಥಾನಗಳನ್ನು ಹೊಂದಿರುವಂತಹ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಟಿಕೆಟ್ ಫೈಟ್ ನಡೀತಾ ಇದೆ. ಕೊನೆ ಹಂತದ ಕಸರತ್ತುಗಳು ನಡೀತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತಾ ಹೋಗ್ತೀವಿ. ಇದೇ ಹೊತ್ತಿನ ವಿಶೇಷ ಟಿಕೆಟ್ ಫೈಟ್, ಭಿನ್ನ ಮತದ ಟೆನ್ಷನ್. ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಸದ್ಯ ಲೋಕಸಭೆ ಚುನಾವಣೆಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದೇ ಒಂದು ದೊಡ್ಡ ಕಸರತ್ತಾಗ್ಬಿಟ್ಟಿದೆ. ಈಗಾಗಲೇ ಬಿಜೆಪಿಯಲ್ಲಿ ಅಸಮಾಧಾನದ ಹೊಗೆ ಶುರು ಆಗ್ಬಿಟ್ಟಿದೆ. ಯದುವೀರ್ ವಿರುದ್ಧ ಪ್ರತಾಪ್ ಸಿಂಹ ನೇರವಾಗಿ ವಾಗ್ದಾಳಿ ಮಾಡ್ತಾ ಇದ್ದಾರೆ. ಚಿಕ್ಕಮಗಳೂರಿನಲ್ಲಿ ಶೋಭಾ ವಿರುದ್ಧ ಗೋ ಬ್ಯಾಕ್ ಅಭಿಯಾನ ಶುರುವಾಗಿದೆ. ಸಿದ್ದೇಶ್ವರ್ಗೆ ಟಿಕೆಟ್ ನೀಡೋದಕ್ಕೆ ರೇಣುಕಾಚಾರ್ಯ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಲಿ ಸಂಸದರಾದಂತಹ ಅನಂತಕುಮಾರ್ ಹೆಗಡೆ, ನಳಿನ್ ಕುಮಾರ್ ಕಟೀಲ್, ಡಿ.ವಿ. ಸದಾನಂದ ಗೌಡ, ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋ ಟೆನ್ಷನ್ ನಲ್ಲಿದ್ದಾರೆ. ಜೋರಾಯಿತು ಲೋಕ ಅಭ್ಯರ್ಥಿ ಆಯ್ಕೆ ಟೆನ್ಷನ್. ಬಿಜೆಪಿಯ ಹಲವು ಹಾಲಿ ಸಂಸದರಿಗೆ ಶಾಕ್. ಟಿಕೆಟ್ ಘೋಷಣೆಗೂ ಮುನ್ನ ಬಿಜೆಪಿಯಲ್ಲಿ ಭಿನ್ನ ಮತ ಇದೆ. ಯದುವೀರ್ ವಿರುದ್ಧ ಪ್ರತಾಪ್ ಸಿಂಹ ವಾಗ್ದಾಳಿ ಮಾಡ್ತಾ ಇದ್ದಾರೆ. ಹೀಗೆ ಟಿಕೆಟ್ ಸಮರ ಬಹಳ ಜೋರಾಗಿ ನಡೀತಾ ಇದೆ ರಾಜ್ಯದಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಯದುವೀರ್ ಮಾತನಾಡಿದ್ದಾರೆ, ಈಶ್ವರಪ್ಪ ಮಾತನಾಡಿದ್ದಾರೆ, ಪ್ರದೀಪ್ ಶೆಟ್ಟರ್ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳಿಸ್ಕೊಂಬರು. ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಈ ರೈತ ವಿರೋಧಿ, ಜನವಿರೋಧಿ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಕರಪತ್ರ ಇಟ್ಕೊಂಡು ಅಥವಾ ಪ್ಲಕಾರ್ಡ್ಗಳನ್ನು ಇಟ್ಕೊಂಡು ದೊಡ್ಡಗಡೆ ಕುತ್ಕೊಂಡು ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ ಅಂತ ನಮ್ಮ ಜೊತೆ ಕಾರ್ಯಕರ್ತರ ಜೊತೆ ಕೂಗೋದಕ್ಕೆ ಅವರು ಸಿದ್ಧರಾಗಿದ್ದಾರೆ ಅಂತಂದರೆ ಅವರಿಗೆ ಈ ಅರಮನೆಯ ವೈಭೋಗ ಬೇಕಾಗಿಲ್ಲ, ಜನರ ಜೊತೆ ಇರಬೇಕು ಅಂತ ಅವ್ರಿಗೆ ಅನಿಸಿದೆ. ಅದನ್ನು ನಾವು ಶ್ಲಾಘನೆ ಮಾಡಲೇಬೇಕಲ್ವ. ರಾಜ ಅಂತೇಳಿ ಹೇಳಿದರೆ ಜನರ ಜೊತೆ ಇರಬೇಕು. ನಾವು ಬಾಹುಬಲಿ ಸಿನಿಮಾದಲ್ಲಿ ನೋಡಿದ್ದು, ಅರಮನೆಯಿಂದ ಹೊರಗಾಕಿದ ಮೇಲೆ ಅಮರೇಂದ್ರ ಬಾಹುಬಲಿ ಜನರ ಜೊತೆ ಬಂದಿದ್ದ. ಆದರೆ ಇವರು ಸ್ವಇಚ್ಛೆಯಿಂದ ಬರ್ತಾ ಇದ್ದಾರೆ ಅಂತ ನಾವು ಖುಷಿ ಪಡಬೇಕು, ಅದು ಆಗುತ್ತೆ. ಹಾಗೆ ನಾವು ನಮ್ಮಲ್ಲಿ ಪಕ್ಷದಲ್ಲಿ ಒಂದು ಪ್ರೋಟೋಕಾಲ್ ಇರ್ತವೆ. ಈಗ ನಮ್ಮದು ಕಾರ್ಯಕಾರಿಣಿ ಇರ್ತದೆ. ಇಂಥ ಕಾರ್ಯಕಾರಿಣಿಯಲ್ಲಿ ಅಧ್ಯಕ್ಷರು ಅವರು ಇವರೆಲ್ಲ ಮೇಲೆ ಕೂತಿರ್ತಾರೆ, ನಾವು ಅಲ್ಲೇನು ಕೆಳಗಡೆ ಕೂತಿರ್ತೀವಿ. ರಾಜರು ಕೆಳಗಡೆ ಕೂರ್ಲಿಕ್ಕೂ ರೆಡಿ ಇದ್ದಾರೆ. ಹಾಗೆ ನಮ್ಮ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಬರ್ತಾ ಇರ್ತಾರೆ, ಮೈಸೂರಿಗೆ ಬರ್ತಾ ಇದ್ದಾರೆ ಅಂತಂದರೆ ನಾವು ಎ.ಟಿ.ಎಂ ಹೋಟೆಲ್ ಹತ್ರ ಹೋಗಿ ಬಿಸಿಲಲ್ಲಿ ಇಟ್ಕೊಂಡು ಮುಖ ಹಿಡ್ಕೊಂಡು ನಾವು ಕಾಯ್ತಾ ಇರ್ತೀವಿ. ಮಹಾರಾಜರು ಆ ಥರ ಕಾಯೋಕ್ಕೂ ಸಿದ್ಧರಾಗಿದ್ದಾರೆ. ಹಾಗೆ ಇದಕ್ಕೆ ಏರ್ಪೋರ್ಟಿಗೆ ಹೋಗ್ತೀವಿ. ಏರ್ಪೋರ್ಟಿಗೆ ಹೋದಾದ ಕೂಡಲೇ ಅಲ್ಲೂ ಕೂಡ ಮಂತ್ರಿಗಳು ಬರ್ತಾರೆ. ಅಲ್ಲೂ ಹೋಗಿ ಮಂತ್ರಿಗಳಿಗೆ ಬುಕೆ ಕೊಟ್ಟು ಕಾಲಿ ನಮಸ್ಕಾರ ಹಾಕಿ ಮೈಸೂರಿಗೆ ಬರಮಾಡ್ಕೋತೀವಿ. ಅವ್ರನ್ನ ಸಭೆ ಸಮಾರಂಭಗಳಿಗೆ ಕರ್ಕೊಂಡು ಹೋಗ್ತೀವಿ. ಆ ಸಭೆ ಮುಗಿದಾದ್ಮೇಲೆ ಊಟ ಮಾಡಿಸಿ ಅವ್ರನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡ್ತೀವಿ. ಇಷ್ಟೆಲ್ಲದನ್ನು ಕೂಡ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಅಂತಂದರೆ ಇದು ನಿಜಕ್ಕೂ ಖುಷಿ ಕೊಡುವ ಸಂಗತಿ. ಇದು ಯಾವುದೇ ಯಾರಿಗೋ ಟಿಕೆಟ್ ಕೈ ತಪ್ಪಲ್ಲ, ಯಾರಿಗೆ ಟಿಕೆಟಿನ ಅಪೇಕ್ಷೆ ಇಲ್ಲ. ಯಾರೋ ಕೆಲವರಿಗೆ ವಯಸ್ಸಾಗಿದೆ, ಇನ್ಯಾರೋ ಅವರದೇ ವೈಯಕ್ತಿಕ ಕಾರಣಕ್ಕೆ ಟಿಕೆಟ್ ಬೇಡ ಅಂತಾರೆ, ಅವರಿಗೆ ಮಾತ್ರ ಟಿಕೆಟ್ ಕೈ ತಪ್ಪುತ್ತೆ. ಇನ್ನೆಲ್ಲರಿಗೂ ಕೂಡ ಟಿಕೆಟ್ ಸಿಗುತ್ತೆ. ನಾವೆಲ್ಲರೂ ಸ್ಪರ್ಧೆ ಮಾಡ್ತೀವಿ, ಇದರಲ್ಲಿ ಯಾವುದೇ ಗೊಂದಲ ಇಲ್ಲ. ಕೆಲವು ಭಾಗದಲ್ಲಿ ಅದು ಜಾತಿಯ ಸಮೀಕರಣ ಇರ್ಬೋದು ಅಥವಾ ಬೇರೆ ಬೇರೆ ಕಾರಣ ಇರ್ಬೋದು, ಈ ಕಾರಣಕ್ಕಾಗಿ ಅವರಿಗೆ ಟಿಕೆಟ್ ಸಿಕ್ಲಿಕ್ಕಿಲ್ಲ. ಆದರೆ ಎಲ್ಲರನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಒಟ್ಟಿಗೆ ತಗೊಂಡು ಹೋಗುವಂಥ, ಒಟ್ಟಿಗೆ ಬೆಳೆಸುವಂಥ ಕೆಲಸವನ್ನು ಮಾಡ್ತಾ ಇದೆ. ನಮ್ಮ ನಾಯಕರು ಅದನ್ನು ಮಾಡ್ತಾರೆ. ಮೇಡಮ್, ಬೆಂಗಳೂರು ಉತ್ತರ ಕೊಡುತ್ತಾರೆ ಅನ್ನುವಂಥ ಸಾಧ್ಯತೆ ಎಲ್ಲೇ ಕೊಟ್ಟರು ಸ್ಪರ್ಧೆ ಮಾಡ್ತೀರಾ? ನನಗೆ ಗೊತ್ತಿಲ್ಲ. ನಮ್ಮ ನಾಯಕರು ಟಿಕೆಟ್ ಕೊಟ್ಟರೆ ಸ್ಪರ್ಧೆ ಮಾಡ್ತೀನಿ, ಟಿಕೆಟ್ ಕೊಟ್ಟಿಲ್ಲ ಅಂದರೆ ಪಕ್ಷದ ಕೆಲಸ ಮಾಡ್ತೀನಿ. ಇದು ನನಗೇನು ಹೊಸದಲ್ಲ. ಕಳೆದ 30 ವರ್ಷದಲ್ಲಿ ನಾನು ರಾಜಕೀಯವನ್ನು ಕರ್ನಾಟಕದಲ್ಲಿ ಮಾಡಿದ್ದೀನಿ. 7 ಬೀಳುಗಳನ್ನು ಕಂಡಿದ್ದೀನಿ.
ಮಂತ್ರಿಗೂ ರಾಜೀನಾಮೆ ಕೊಟ್ಟಂತ ಉದಾಹರಣೆಗಳು ಕರ್ನಾಟಕದಲ್ಲಿ ಇದೆ. ಅದಕ್ಕಾಗಿ ಇದರಲ್ಲಿ ಯಾವುದರಲ್ಲಿ ವಿಚಲಿತಗೊಳ್ಳುವಂತ ಅಗತ್ಯ ಇಲ್ಲ. ಇವತ್ತು ಬರೀ ಕುತೂಹಲ ಅಲ್ಲ, ಇದು ನನ್ನ ರಾಜಕೀಯ ಭವಿಷ್ಯ, ಕರ್ನಾಟಕ ರಾಜ್ಯದ ರಾಜಕೀಯ ಭವಿಷ್ಯ. ಇಡೀ ರಾಜ್ಯದ ಹಿಂದುಳಿದ ವರ್ಗದವರು ನನಗೆ ಫೋನ್ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದ ನನ್ನ ಪಕ್ಷದ ಹಿತೈಷಿಗಳು, ಈ ಪಕ್ಷ ಸರಿಯಾಗಿ ಹೋಗಬೇಕು ಅನ್ನೋಂಥ ಅಪೇಕ್ಷೆ ಪಟ್ಟರು ಎಲ್ಲರೂ ನನಗೆ ಫೋನ್ ಮಾಡ್ತಾ ಇದ್ದಾರೆ. ನೀವೇನು ಮಾಡಬೇಕು, ಏನು ಕ್ರಮ ಹೋಗ್ತೀರಿ ಅನ್ನೋದು ಹೇಳ್ತಾ ಇದ್ದಾರೆ. ನಾನು ನೋಡ್ತಾ ಇದ್ದಾರೆ ಎಲ್ಲ ಹಿರಿಯ ಜನರಿಗೆ ಕೂತ್ಕೊಂಡು ಚರ್ಚೆ ಮಾಡಿ ಈ ಪಕ್ಷ ಉಳಿಬೇಕು, ನಾನು ಬೆಂಬೆ ಆಗಬೇಕು ಅಷ್ಟೇ ಅಲ್ಲ, ನನ್ನ ಆಸೆ ಭವಿಷ್ಯದಲ್ಲಿ ಈ ಪಕ್ಷಕ್ಕೆ ಸರಿಯಾದ ಭವಿಷ್ಯ ಇರಬೇಕು. 100% ಮಾಡ್ತಾ ಇದ್ದಾರೆ. ಧಾರವಾಡದಿಂದ ನಿಲ್ಲಲಿಕ್ಕೆ ಅವ್ರಿಗೆ ಒತ್ತಡ ಭಾಳ ಇದೆ. ಹೀಗಾಗಿ ವೀರಶೈವ ಲಿಂಗಾಯತರ ಒಂದು ಅತಿ ಹೆಚ್ಚು ಮತಗಳು ನಾನು ಮೊದಲಿಂದಲೂ ಹೇಳ್ತಾ ಇದ್ದೀನಿ, ಅತಿ ಇರುವಂಥ ಧಾರವಾಡ ಕ್ಷೇತ್ರ. ಹೀಗಾಗಿ ಒತ್ತಡ ಸಹಜವಾಗಿ ಬರುವುದೇ. ಧಾರವಾಡ ಸಿಕ್ಕರೆ ಭಾಳ ಒಳ್ಳೆಯದು. ಇಲ್ಲಾಂದರೆ ಹಾವೇರಿನೂ ಪಕ್ಕದ ಜಿಲ್ಲೆನೂ ತುಂಬ ಅಲ್ಲಿಯೂ ಲಿಂಗಾಯತರ ಪ್ರಾಬಲ್ಯ ಇರುವಂಥ ಕ್ಷೇತ್ರ. ಮೊದಲು ಶಿವಕುಮಾರ್ ಉದಾಸಿಯವರಲ್ಲಿ ಇದ್ದರು, ಈಗ ಅವರು ನಿವೃತ್ತಿ ಘೋಷಣೆ ಮಾಡೋದ್ರಿಂದ ಅದು ಖಾಲಿ ಇದೆ. ಎರಡರಲ್ಲಿ ಯಾವುದೇ ಲೋಕಸಭಾ ಟಿಕೆಟನ್ನು ಸಿಕ್ಕರೂ ನಾವು ಸ್ವಾಗತ ಮಾಡ್ತೇವೆ. ಬೆಳಗಾವಿ ನೋಡಿ ನಮ್ಮ ಜಿಲ್ಲೆ ಅಲ್ಲ, ಅದು ಬೆಳಗಾವಿ ಪಕ್ಕದ ಜಿಲ್ಲೆ. ಅಲ್ಲಿ ಜಾಸ್ತಿ ನಮ್ಗೆ ಕಾಂಟ್ಯಾಕ್ಟು ಇಲ್ಲ ಬೆಳಗಾವದಲ್ಲಿ. ಅಂದರೆ ನೋಡಿ, ಆ ಜಿಲ್ಲೆಯವ್ರು ಕೊಟ್ಟರೆ ಭಾಳ ಚಲೋ. ನಮ್ಮದು ಅಖಂಡ ಧಾರವಾಡ ಜಿಲ್ಲೆಯಲ್ಲಿ ಮಾನ್ಯ ಜಗದೀಶ್ ಶೆಟ್ಟರು ನಾವು ಎಲ್ಲ ಕೂಡಿ ಬೆಳೆದಿದ್ದು. ಪಕ್ಷ ಇಲ್ಲಿಯೂ ಕಟ್ಟಿದ್ದಾರೆ, ಬೆಳಗಾವಿನೂ ಉಸ್ತುವಾರಿದ್ರು ಸಾಕಷ್ಟು ದಿನ ಜಗದೀಶ್ ಶೆಟ್ಟರಿಗೆ. ಇಡೀ ರಾಜ್ಯದ ನಾಯಕರವರು, ಅವ್ರಿಗೇನು ಪ್ರಾಬ್ಲಮ್ ಆಗಲ್ಲ. ಆದರೆ ನಾವು ಇಲ್ಲಿ ನಮ್ಮ ಕಾರ್ಯಕರ್ತರು ಅಖಂಡ ಧಾರವಾಡ ಜಿಲ್ಲೆಯಲ್ಲಿ ಹಾವೇರಿನೋ ಧಾರವಾಡನೋ ಒಂದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತಾ ಹೋಗ್ತೀವಿ. ನಮ್ಮ ಜೊತೆಗೆ ಅತಿಥಿಗಳಿದ್ದಾರೆ, ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಹೋಗೋಣ. ಶಶಿಧರ್ ಆರಾಧ್ಯ ಇದ್ದಾರೆ, ಎಪಿ ಪಕ್ಷದ ವಕ್ತಾರರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಗೋಪಾಲ್ ಎಂ ಇದ್ದಾರೆ, JDS ಪಕ್ಷದ ಕಾರ್ಯಕರ್ತರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಗೋವಿಂದ ರಾಜ್ ಅವರಿದ್ದಾರೆ, ಬಿಜೆಪಿಯಿಂದ. ನಮಸ್ಕಾರ ಸರ್. ರಾಮಕೃಷ್ಣ ಅವರಿದ್ದಾರೆ, ಕಾಂಗ್ರೆಸ್ಸಿಂದ. ನಮಸ್ಕಾರ ರಾಮಕೃಷ್ಣ. ಬಿಜೆಪಿ ಅವರಿಂದಾನೇ ನಾನು ಆರಂಭ ಮಾಡ್ತೀನಿ. ಏನು ಸರ್, ಈಶ್ವರಪ್ಪನವರು ಒಂದು ಕಡೆ, ಶೋಭಾ ಕರಂದ್ಲಾಜೆ ಮತ್ತೊಂದು ಕಡೆ, ಸುಮಲತಾ ಅಂಬರೀಶ್ ಒಂದು ಕಡೆ, ಪ್ರತಾಪ್ ಸಿಂಹ ಮತ್ತೊಂದು ಕಡೆ, ಹೀಗೆ ಟಿಕೆಟ್ ಘೋಷಣೆ ಆಗಿಲ್ಲ ಅಧಿಕೃತವಾಗಿ ಇನ್ನೂ. ಈಗಲೇ ಈ ಮಟ್ಟಿಗಿನ ಸಮರ, ಈಗಾಗಲೇ ಅಸಮಾಧಾನಗಳು ಹೊರಹಾಕ್ತಾ ಇದೆ, ಬುಗ್ಗೆನೇ ಹರಿತಾ ಇದೆ ಅಂತ ಹೇಳ್ಬೋದು. ಏನು ಹೇಳ್ತೀರಿ ಮೊದಲನೇದಾಗಿ? ನಮ್ಗೆ ಇನ್ನೂ ಟಿಕೆಟ್ ಘೋಷಣೆ ಆಗಿಲ್ಲ. ಟಿಕೆಟ್ ಘೋಷಣೆ ಆದಮೇಲೆ ಯಾರ್ಯಾರಿಗೆ ಒಂದು ಇದಿದೆಯಲ್ಲ ಅದೆಲ್ಲವನ್ನು ಒಟ್ಟಾಗಿ ಪಕ್ಷ ಗೆಲ್ಲೋದ್ರ ಕಡೆಗೆ ಗಮನ ಹರಿಸೋ ಕೆಲಸ ಆಗುತ್ತೆ. ಸಹಜವಾಗಿ ಒಂದು ಕ್ಷೇತ್ರದಲ್ಲಿ ಟಿಕೆಟ್ ಆಕಾಂಕ್ಷಿಗಳಾಗೋದು ಸಹಜ ಪ್ರಕ್ರಿಯೆ. ಏಕೆಂದರೆ ಯಾವುದೇ ಒಂದು ಇವತ್ತು ಇಡೀ ದೇಶದಲ್ಲಿ ಒಂದು BJP ಅಂದರೆ ಒಂದು ನನಗೂ ಟಿಕೆಟ್ ಬೇಕು, ಒಬ್ಬ ಸಾಮಾನ್ಯ ಕಾರ್ಯಕರ್ತರು ನನಗೂ ಟಿಕೆಟ್ ಕೊಟ್ಟರೆ ಗೆಲ್ತೀನಿ ಅಂತ ಒಂದು ವಾತಾವರಣ ಇರೋದ್ರಿಂದ ಒಂದೊಂದು ಕ್ಷೇತ್ರದಲ್ಲಿ ಸುಮಾರು 5 ರಿಂದ 6 ಜನ ಮಿನಿಮಮ್ ನನಗೂ ಈ ಬಾರಿ ಟಿಕೆಟ್ ಕೊಡಿ ಅನ್ನೋ ಒಂದು ಮನವಿಯನ್ನು ಸಾಕಷ್ಟು ಒತ್ತಡಗಳು ಬರ್ತಾ ಇದೆ. ಅದೇ ರೀತಿ ಆ ಒಂದು ವಿಚಾರ ಇಟ್ಕೊಂಡು ಈ ಬಾರಿ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಬೂತ್ ಮಟ್ಟದ ಕಾರ್ಯಕರ್ತರಿಂದ ಹಿಡಿದು ನಮ್ಮ ರಾಜ್ಯ ಮಟ್ಟದ ಕಾರ್ಯಕರ್ತರು ಒಟ್ಟು ಅಭಿಪ್ರಾಯವನ್ನು ಕಲೆಕ್ಟ್ ಮಾಡಿ, ಯಾಕೆಂದರೆ ನಮ್ಮಲ್ಲಿ ಒಂದು ಚುನಾವಣಾ ಸಮಿತಿ ಅಂತ ಇರುತ್ತೆ. ಅಂದರೆ ಬೂತ್ ಮಟ್ಟದ ಕಾರ್ಯಕರ್ತರ ಅಭಿಪ್ರಾಯವನ್ನು ಕ್ಷೇತ್ರದ ಮಟ್ಟದಲ್ಲಿ ಕೊಡ್ತಾರೆ, ಕ್ಷೇತ್ರ ಮಟ್ಟದವರು ಜಿಲ್ಲಾ ಮಟ್ಟಕ್ಕೆ ಕೊಡ್ತಾರೆ, ಜಿಲ್ಲಾ ಮಟ್ಟದವರು ಅದೇ ರೀತಿ ರಾಜ್ಯ ಮಟ್ಟಕ್ಕೆ ಕೊಡ್ತಾರೆ. ರಾಜ್ಯದಲ್ಲಿ ಒಟ್ಟು ಹಿರಿಯರು ಕೂತ್ಕೊಂಡು ಈ ಬಾರಿ ಈ ಕ್ಷೇತ್ರದಲ್ಲಿ ಇಂತಿಂಥ ಒಂದು ಮನವಿ ಬಂದಿದೆ ಮತ್ತು ಈ ಥರ ಹೆಸರುಗಳು ಹರಿದಾಡ್ತಾ ಇದೆ ಅಂಥೇಳಿ ಒಟ್ಟು ವಿಚಾರವನ್ನು ಚರ್ಚೆ ಮಾಡಿ ಕೇಂದ್ರಕ್ಕೆ ಕಳಿಸಿ, ಕೇಂದ್ರದಲ್ಲಿ ಕೂತ್ಕೊಂಡು ಈಗ ಯಾವ ವ್ಯಕ್ತಿಗೆ ಸೂಕ್ತ ಇದರಲ್ಲಿರ್ತಕ್ಕಂಥ 5-6 ಜನದಲ್ಲಿ ನನ್ನ ಒಂದು ಕೂತ್ಕೊಂಡು ಚರ್ಚೆ ಮಾಡಿ ಯಾರಿಗೆ ಈ ಬಾರಿ ಕೊಟ್ಟರೆ ಗೆಲ್ಲೋವಂಥದ್ದಾಗುತ್ತೆ. ಯಾಕೆಂದರೆ ಅಲ್ಲಿನ ಗ್ರೌಂಡ್ ರಿಯಾಲಿಟಿ, ಆ ಭಾಗದ ಜನರ ಅಭಿಪ್ರಾಯ, ಈ ರೀತಿಯಾಗಿ ಒಟ್ಟು ವಿಚಾರಗಳನ್ನ ಇಟ್ಕೊಂಡು ಇರ್ತಕ್ಕಂಥ 5-6 ಜನದಲ್ಲಿ ಕೊಡೋಕ್ಕಾಗದೆ ಒಬ್ಬರನ್ನ ಆಯ್ಕೆ ಮಾಡುವಂಥ ಕೆಲಸನ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರು ತೀರ್ಮಾನ ತಗೊಳ್ತಾ ಇದ್ದಾರೆ ಇವತ್ತು. ಸೊ ಇನ್ನು ಕೆಲವೇ ಹೊತ್ತಾಗ್ಬೋದು, ಇಲ್ಲ ಕೆಲವೇ ಗಂಟೆಗಳಾಗ್ಬೋದು, ಸಹಜವಾಗಿ ಅನೌನ್ಸ್ ಆಗೋದು ಹಾಗೆ ಆಗುತ್ತೆ. ಆದರೆ ಇಲ್ಲಿ ನಮ್ಮಲ್ಲಿ ಸಹಜವಾಗಿ ನನಗೂ ಈ ಕೊಟ್ರೆ ಒಳ್ಳೇದು ಅನ್ನೋದು ಸಹಜವಾಗಿ ಅವರ ಒಳ್ಳೇದು ಅಂತಿಲ್ಲ ಸರ್. ಆಲ್ರೆಡಿ ನನಗೆ ಮಿಸ್ ಆಗಿದೆ ಅನ್ನೋ ರೇಂಜಿಗೆ ಆಡ್ತಾ ಇದ್ದಾರೆ ಮೇಡಮ್. ಅನೌನ್ಸ್ ಆಗದಲ್ಲೇ ಮಿಸ್ ಆಗಿದೆ ಅನ್ನೋದು ತಪ್ಪದು. ಯಾಕೆಂದ್ರೆ ಯಾಕೆ ಪಕ್ಷದಲ್ಲಿ ಶಿಸ್ತಿಲ್ವಾ? ಹಾಗಾದ್ರೆ ಶಿಸ್ತಿನ ಪಕ್ಷ ನಮ್ದು ಈಗ ಕೆಲವೊಂದು ಊಹಾಪೋಹಗಳಿಗೆ ಕಿವಿ ಕೊಟ್ಕೊಂಡು ಈ ರೀತಿಯ ಒಂದು ಹೇಳಿಕೆಗಳು ಬರ್ತಾ ಇದೆ. ಇನ್ನ ಟಿಕೆಟ್ ಅನೌನ್ಸ್ ಆಗಿಲ್ಲ ಅಂದಾಗ ಅವರು ಮತ್ತೆ ಯಾರು ಅದನ್ನೇ ಹೇಳ್ತಾ ಇರೋದು. ಅದು ಈಗ ಆಗುವಂತ ಪ್ರಕ್ರಿಯೆ ಯಾರಿಗ ಆಗ್ಬೇಕು ಅನ್ನೋದು ಲಿಸ್ಟ್ ಬಂದ ಮೇಲೆ ತಾನೇ ಗೊತ್ತಾಗೋದು. ಈಗ ಸಹಜವಾಗಿ ನಾವು ನೋಡ್ತಾ ಇದೀವಿ, ಈಗ ಒಂದು 3-4 ಕ್ಷೇತ್ರ ಬಿಟ್ಟರೆ ಇನ್ಯಾವುದು ಕ್ಷೇತ್ರದಲ್ಲಿ ವಾತಾವರಣ ಇಲ್ಲ. ಕಂತೆಗಳನ್ನು ಯಾರು ಮಾತಾಡ್ಬೇಕು ಹೇಳಿ? ಒಂದು ವಿರೋಧ ಪಕ್ಷದವ್ರು ಮಾತಾಡಬೇಕು, ಇಲ್ಲ ಸಾಮಾನ್ಯ ಜನ ಇವ್ರಿಗೆ ಕೊಟ್ರೆ ಅಥವಾ ಆಕಾಂಕ್ಷಿಗಳು ಕೂಡ. ಭಾರತೀಯ ಜನತಾ ಪಾರ್ಟಿ ಹಾಲಿ ಸಂಸದರು
ಇನ್ನೊಬ್ರು ಬಂದು ಇನ್ಯಾರಿಗೋ ಟಿಕೆಟ್ ಕೊಡ್ತಾರೆ ಅನ್ನೋದನ್ನ ಕೇಳಿಸ್ಕೊಂಡು ಅವ್ರು ಹಂಗ್ ಮಾಡ್ತಾರೆ ಅಂದ್ರೆ ಕೊಡಿ, ಯದುವೀರ್ ಅವರಿಗೆ ಈ ಕೆಲಸ ಮಾಡೋದಕ್ಕೆ ರೆಡಿ ಇದ್ರೆ ಕೊಡ್ತಾರೆ, ಖುಷಿ ಸಂತೋಷ ಅನ್ನೋದನ್ನ ವ್ಯಂಗ್ಯವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಫ್ರಸ್ಟ್ರೇಷನ್, ಬಾಹುಕತೆ ಎಲ್ಲವೂ ಕೂಡ ಆಗ್ತಾ ಇದೆ. ಬಂದ ಹೋರಾಟ ಪ್ರತಿಭಟನೆಗಳನ್ನು ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡ್ಕೊಳ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಬಿಜೆಪಿ ಪಕ್ಷ? ಆ ಕ್ಷೇತ್ರದಲ್ಲೂ 4-5 ಜನ ಆಕಾಂಕ್ಷಿಗಳಿದ್ದಾರೆ, ಅದೇ ರೀತಿ ಎಲ್ರಿಗೂ ಫಾಲೋಯರ್ಸ್ ಇದ್ದಾರೆ. ಸಹಜವಾಗಿ ಇವ್ರಿಗೆ ಕೊಡಬೇಕು ಅನ್ನೋದು ಆ ಒಂದು ಭಾವನೆಗಳು ವ್ಯಕ್ತಪಡಿಸೋದ್ರಲ್ಲಿ ತಪ್ಪೇನಿಲ್ಲ. ಯಾಕೆಂದ್ರೆ ಕಾರ್ಯಕರ್ತರಿಗೆ ಈ ನಾಯಕನ ಕೊಟ್ಟರೆ ಒಳ್ಳೇದು ಅಂತ ಸಾಕಷ್ಟು ನಮ್ಮದೇ ಆದ ಒಂದು ಅಭಿಪ್ರಾಯನ ವ್ಯಕ್ತಪಡಿಸೋದ್ರಲ್ಲಿ ಸಹಜವಾಗಿ ಟಿಕೆಟ್ ಅನೌನ್ಸ್ ಆಗತಕ್ಕ ಇದು ಇದ್ದೇ ಇರುತ್ತೆ. ಸೊ ಇರಬೇಕಾದಾಗ ಆ ಒಂದು ವಿಚಾರದಲ್ಲಿ ಈಗ ಕಾರ್ಯಕರ್ತರು ಬೇರೆ ಅಸಮಾಧಾನ ವ್ಯಕ್ತಪಡಿಸೋದು, ಅದು ಯಾವಾಗ ಟಿಕೆಟ್ ಅನೌನ್ಸ್ ಆದ್ಮೇಲೆ ಕಾರ್ಯಕರ್ತರಿಗೆ ಹೆಂಗ್ ಗೊತ್ತಾಗುತ್ತೆ ಟಿಕೆಟ್ ಇವ್ರಿಗೆ ಸಿಗುತ್ತಾ ಇಲ್ವಾ ಅಂತ, ಅಲ್ವಾ? ಓಕೆ, ಮಾತಾಡ್ತೀನಿ. ರಾಮಕೃಷ್ಣ ಅವ್ರು ಏನ್ ಹೇಳ್ತೀರಿ? ನಿಮ್ಮದೆಲ್ಲ ಏನು ಕಡಿಮೆ ಇಲ್ಲ, 7 ಜನ ಅನೌನ್ಸ್ ಮಾಡಿ ಈಗ ಸೈಲೆಂಟ್ ಆಗಿದ್ದೀರಿ. ಇನ್ನು ಉಳಿದವ್ರ ಕತೆ ಏನು ಅಂತ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಬಟ್ ಈ ಸಂದರ್ಭದಲ್ಲಿ ಬಿಜೆಪಿ ಟಿಕೆಟ್ ತಳಮಳನೆ ಜೋರಾಗಿ ನಡೀತಾ ಇದೆ. ಏನ್ ಹೇಳ್ತೀರಿ? ನಾನು ಹೇಳ್ತಕ್ಕಂಥ ಒಂದು ರಾಜಕೀಯ ಪಕ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ರಾಜ್ಯಕ್ಕೆ ಮಾತಾಡೋದಾದ್ರೆ 28 ಕ್ಷೇತ್ರಕ್ಕೂ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಗಳನ್ನು ನಿಲ್ಲಿಸುತ್ತೆ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ, ಯಾರ ಜೊತೆ ಮತ್ತೊಂದಿಲ್ಲ, ಹೊಂದಾಣಿಕೆ ಇಲ್ಲ, ಯಾವುದೂ ಇಲ್ಲ. ಈ ಬಾರಿ ನಾವು ಸ್ವತಂತ್ರವಾಗಿ ನಿಲ್ತಾ ಇದ್ದೇವೆ. ಈಗ ಮೊದಲನೇ ಪಟ್ಟಿಯಲ್ಲಿ ನಾವು 7 ಜನನ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ್ವಿ. ಆಲ್ರೆಡಿ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ, ಜನಗಳು ಕೂಡ ನಮ್ಮ ಬಗ್ಗೆ ಒಲವನ್ನು ತೋರಿಸ್ತಾ ಇದ್ದಾರೆ. ಅದರದ್ದೇನಿಲ್ಲ, ಕರೆಕ್ಟ್. ಇನ್ನು ಮಿಕ್ಕಿದ್ದು ಮಾಡಬೇಕು ಅನ್ನೋದಿದ್ದಾರೆ. ಇನ್ನೊಂದು ನನಗೆ ತಿಳಿದಾಗ, ನನಗೆ ಈಗ ಸಂಜೆ ಬಂದಿರೋ ಇದ್ರ ಪ್ರಕಾರ ಇನ್ನು 2 ರಿಂದ 3 ದಿವಸದೊಳಗಡೆ ಇನ್ನೂ ಒಂದು ಪಟ್ಟಿ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಆದರೆ ನಾವು ಹೇಳ್ತಕ್ಕಂಥದ್ದು, ಈ ಬರೀ ಟಿಕೆಟ್ ಕೊಡೋ ಗೊಂದಲಕ್ಕೆ MP ಗಳು ಮತ್ತೊಬ್ಬರು ರೋಡಿಗೆ ಬಂದು ಈ ರೀತಿ ಕಿತ್ತಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಈಗ ದೇಶ ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಏನಿದೆ ಅಂತಕ್ಕಂಥದ್ದನ್ನು ಜನಗಳ ಮಧ್ಯೆ ಹೋಗಬೇಕಾಗಿದೆ, ಜನಗಳನ್ನ ತಲುಪಬೇಕಾಗಿದೆ, ಜನಗಳಿಗೆ ಆ ವಿಷಯ ಮುಟ್ಟಿಸ್ಬೇಕಾಗಿದೆ. ಅದನ್ನು ಬಿಟ್ಟು ನಾವು ಈಗ ಟಿಕೆಟು ಅನ್ನೋದು ಬೇಡ, ಹೈಕಮಾಂಡ್ ಏನಿದೆ ಅದನ್ನು ಮಾಡುತ್ತೆ. ನಮ್ದಂತೂ ಇನ್ನು 2-3 ದಿವಸದೊಳಗಡೆ ಲಿಸ್ಟ್ ಅಂತೂ ಅಂತಿಮ ಆಗುತ್ತೆ. ಆ ಅಂತಿಮದ ಲಿಸ್ಟನ್ನು ನೀವೆಲ್ಲರೂ ಕೂಡ ನೋಡ್ತೀರಿ. ಒಂದು ಹೇಳ್ತಕ್ಕಂಥದ್ದು, ವಿರೋಧ ಪಕ್ಷದವ್ರನ್ನ ಮಾತಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಆದರೆ ಹೇಳ್ತಾ ಇದ್ರು, ಒಂದು ಕಡೆ ಇವ್ರು ಹೇಳಿದ್ದಾರೆ, ಸದಾನಂದ ಗೌಡರು ಹೇಳಿದ್ದಾರೆ, 12 ರಿಂದ 13 ಒಕ್ಕಲಿಗರು ಇರ್ತಕ್ಕಂಥ ಕ್ಷೇತ್ರಗಳನ್ನ ಹೀನಾಯವಾಗಿ ಕಾಣ್ತಾ ಇದ್ದಾರೆ, ಅದು ಸರಿ ಇಲ್ಲ ಅಂತ ಹೇಳ್ತಾರೆ. ಶೋಭಾ ಕರಂದ್ಲಾಜೆ ಅವರು ನನ್ನನ್ನು ಪಿತೂರಿ ನಡೆಸ್ತಾ ಇದ್ದಾರೆ, ನಮ್ಮಲ್ಲಿ ಇರೋರೇ ಮಾಡ್ತಾ ಇದ್ದಾರೆ, ಅದು ಸರಿ ಇಲ್ಲ ಅಂತ ಹೇಳಿದ್ದಾರೆ. ಸಿಂಹ ಅವರು ಹೇಳಿದ್ದಾರೆ, ನನ್ನಿಂದ ಕಾರ್ಯಕರ್ತರಿದ್ದಾರೆ, ಎದುರಿಂದ ಯಾರು ಕಾರ್ಯಕರ್ತರಿಲ್ಲ, ಕಾರ್ಯಕರ್ತರ ಒಮ್ಮತಾಭಿಪ್ರಾಯ ಬೇರೆ ಇದೆ, ಆದರೆ ಹೈಕಮಾಂಡ್ ಬೇರೆ ತೀರ್ಮಾನ ಮಾಡ್ತಾ ಇದೆ ಅಂತ ಅವ್ರು ಹೇಳಿದ್ದಾರೆ. ಪ್ರದೀಪ್ ಶೆಟ್ಟರ್ ಹೇಳ್ತಾ ಇದ್ದಾರೆ, ಇಲ್ಲ ಅವರು ಜಗದೀಶ್ ಶೆಟ್ಟರ್ ಹೇಳ್ತಾರೆ ಬೆಳಗಾವಿಗೆ ನಾನು ನಿಲ್ಲೋದು ಅಂತಾರೆ, ಪ್ರದೀಪ್ ಶೆಟ್ಟರ್ ಹೇಳ್ತಾರೆ ಇಲ್ಲ ಹೇಳ್ತಾ ಇದ್ದಾರೆ. ಇದೆಲ್ಲ ಇದೆ ಗೊಂದಲ. ಇದೆಲ್ಲ ನಡುವೆ ಕೂಡ ಯತ್ನಾಳ್ ಅವರು ಮಾತು ಹೇಳ್ತಾ ಇದ್ದಾರೆ, ನಾವು ಇಡೀ ಪಾರ್ಟಿನ ಹಾಳು ಮಾಡ್ತಾ ಇರೋದೇ ನಮ್ಮ ಯಡಿಯೂರಪ್ಪ ಅಂಡ್ ಫ್ಯಾಮಿಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಡೀ ಕರ್ನಾಟಕದಲ್ಲಿ ಬಿಜೆಪಿಗೆ ಈ ಸ್ಥಿತಿ ಬರೋದಕ್ಕೆ ಹೈಕಮಾಂಡ್ಗೆ ದಾರಿ ತಪ್ಪಿಸ್ತಾ ಇರತಕ್ಕಂಥದ್ದೇ ಯಡಿಯೂರಪ್ಪನವರು ಮತ್ತೆ ಅವರ ಮಗ ವಿಜೇಂದ್ರ ಅವರು ಅಂತ ಹೇಳ್ತಾ ಇದ್ದಾರೆ. ನಾವು ಹೇಳ್ತಕ್ಕಂಥದ್ದು, ಈಗ ಬೇಕಾಗಿರ್ತಕ್ಕಂಥದ್ದು ದೇಶಕ್ಕೆ, ದೇಶ ಸಂಕಷ್ಟ ಸ್ಥಿತಿಲಿದೆ, ರಾಜ್ಯ ಸಂಕಷ್ಟ ಸ್ಥಿತಿಲಿದೆ. ನಾವು ಜನಗಳನ್ನ ಎಷ್ಟು ಬೇಗ ಮುಟ್ತೀವಿ ಅಂತಕ್ಕಂಥದ್ದು, ಕಾಂಗ್ರೆಸ್ ಪಕ್ಷ ಆ ಒಂದು ಮೊದಲನೇ ಹೆಜ್ಜೆದಲ್ಲಿ ಇದ್ದೀವಿ. ಎಲ್ಲ ಜನಗಳನ್ನ ಮೀಟ್ ಮಾಡ್ತಾ ಇದೀವಿ, ಎಲ್ಲ ಜನಗಳ ಒಂದು ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಇರ್ತಕ್ಕಂಥ ಸನ್ನಿವೇಶದಲ್ಲಿ ನಾವಂತೂ 2-3 ದಿವಸದಲ್ಲಿ ಬಿಡುಗಡೆ ಮಾಡ್ತಕ್ಕಂಥ ಸತ್ಯ. ಆಯ್ತು. ಎಸ್ ಲಕ್ಷ್ಮಣ್ ಅವರು ನೋಡ್ತಾ ಇದೀವಿ. ಈ ಕಡೆ ಸುಮಲತಾ ಅಂಬರೀಶ್ ಅವರು ಕೂಡ ನನಗೂ ಟಿಕೆಟ್ ಕನ್ಫರ್ಮ್ ಮಾಡಿದ್ದಾರೆ. ಹೈಕಮಾಂಡ್ ನಾನು ಆಲ್ರೆಡಿ ಮಾತಾಡಿದ್ದೀನಿ, ಕೇಳ್ಕೊಂಡಿದ್ದೀನಿ, ಒಂದು ವಿಶ್ವಾಸ ಇದೆ, ನಾನು ಬಿಜೆಪಿಯಿಂದಾನೇ ನಿಲ್ತೀನಿ ಪಕ್ಷದ ಚಿಹ್ನೆಯಿಂದ ಅಂತ ಅವ್ರು ಹೇಳ್ತಾರೆ. ಮತ್ತೊಂದು ಕಡೆ JDS ನಮಗೆ ಕೊಟ್ಬಿಟ್ಟಿದ್ದಾರೆ, ಮಂಡ್ಯ ಕ್ಷೇತ್ರ ಕೊಟ್ಟಿದ್ದಾರೆ, ಅಥವಾ ಆಲ್ರೆಡಿ ಒಂದು 3-4 ಕ್ಷೇತ್ರದಲ್ಲಿ ನೀವು ಆಲ್ರೆಡಿ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದೀರಿ ಪಕ್ಷದ ಕುರಿತಾದಂತಹ ಚುನಾವಣೆ. ಈ ಟಿಕೆಟ್ ಗೊಂದಲ ಇನ್ನೂ ಕೂಡ ತೆರೆ ಎಳೆದಿಲ್ಲ, ಅಧಿಕೃತವಾಗಿ ಇನ್ನೂ ತೆರೆ ಎಳೆದಿಲ್ಲ. ಏನು ಹೇಳ್ತೀರಿ ಮೇಡಮ್? ನಮ್ಮ ವರಿಷ್ಠರು ಏನು BJP ಮತ್ತು ನಮ್ಮ JDS ಮೈತ್ರಿ ಆಗಿದೆ. ಈಗ ನನಗೆ ತಿಳಿದಿರೋ ಮಟ್ಟಿಗೆ ಒಂದು 4-5 ಕ್ಷೇತ್ರನೂ ಕೇಳ್ತಾ ಇದ್ದೀವಿ. ಒಂದು ಮಂಡ್ಯ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಮತ್ತು ಚಿಕ್ಕಬಳ್ಳಾಪುರ, ಕೋಲಾರ ಇರ್ಬೋದು, ಮತ್ತು ಇನ್ನೊಂದು ಯಾವುದೋ ಒಂದು ಕೇಳ್ತಾ ಇದ್ದೀವಿ. ಒಟ್ಟು 5 ಕ್ಷೇತ್ರನ ಕೇಳ್ತಾ ಇದ್ದೀವಿ. ಅದು ಒಂದು 3 ಹಾಸನ ಕನ್ಫರ್ಮ್, ಒಂದು 3 ಕನ್ಫರ್ಮ್ ಆಗೋ ಚಾನ್ಸಸ್ ಇದೆ. ಇನ್ನೊಂದು 2 ಆಗದೇ ಇರ್ಬೋದು. ವರಿಷ್ಠರು ಮತ್ತು ಮೈತ್ರಿ ಧರ್ಮ ಏನು ಪಾಲನೆ ಇದೆಯೋ ಯಾವುದೇ ನಮ್ಮಲ್ಲಿ ಗೊಂದಲ ಇಲ್ಲ. ಈಗ ಸುಮಲತಾ ಅವರು ಕೊಡ್ತಾರೋ, ನಮ್ಮ ಕುಮಾರಣ್ಣನ ಕೊಡ್ತಾರೋ, ಅದು ಪ್ರಕಟಣೆ ಆದಮೇಲೆ ಗೊತ್ತಾಗುತ್ತೆ. ಬೇರೆಯವರೆಲ್ಲ ಕನ್ಫರ್ಮ್ ಅಂತ ಹೇಳ್ತಿದ್ದಾರೆ, ನೀವೇನು ಪ್ರಕಟಣೆ ಅಲ್ಲ ಕನ್ಫರ್ಮ್ ಅಂತಲ್ಲ. ಈಗ ಸುಮಲತಾ ಅವರು ನಾನು BJP ಅಭ್ಯರ್ಥಿ ಅಂತಾರೆ, ನಾವು ಆ ಥರ ಹೇಳ್ತಾ ಇಲ್ಲ. ನಾವು ಅಭ್ಯರ್ಥಿ ಯಾರು ಅಂತಲೂ ಇದುವರೆಗೂ ನಾವು ಹೇಳ್ತಾ ಇಲ್ಲ. ಸುಮಲತಾ ಅವರು ನಾನು BJPಯಿಂದ ನಿಲ್ಲಬೇಕು, ನಾನು BJP ಅಭ್ಯರ್ಥಿ ಆಗ್ತೀನಿ. ಅದೇ ನಮ್ಮಲ್ಲಿ ಯಾವುದೇ ಅಭ್ಯರ್ಥಿ ಇದುವರೆಗೂ ನಾನು ಮಂಡ್ಯದಿಂದ ನಿಲ್ತೀನಿ ಅಂತ ಯಾರೂ ಮಾತಿಲ್ಲ. ನಮಗೆ
ವರಿಷ್ಠರ ತೀರ್ಮಾನ ಆಗಬೇಕು. ಬಿಜೆಪಿ ಮೈತ್ರಿ ಧರ್ಮ ಬಿಜೆಪಿ ಅವ್ರು ಯಾರು ನಿಲ್ಲಿ ಅಂತ ಹೇಳ್ತಾರೋ ಅವ್ರು ನಿಲ್ತಾರಾ ಹಿಂಗೆ ಅಥವಾ ನೀವು ಡಿಸೈಡ್ ಮಾಡ್ತೀರಾ? ಬಿಜೆಪಿ ಅವರು ಮೈತ್ರಿ ಧರ್ಮ ಕಾಪಾಡ್ಬೇಕು, ನಾವು ಡಿಸೈಡ್ ಅಲ್ಲ. ಮೈತ್ರಿ ಧರ್ಮದಲ್ಲಿ ಏನ್ ತೀರ್ಮಾನ ಆಗುತ್ತೋ, ಸುಮಲತಾ ಆದ್ರೂ ಆಗ್ಬೋದು, ಇಲ್ಲ ಇನ್ನೊಬ್ರು ಪುಟ್ಟರಾಜು ಆದ್ರೂ ಆಗ್ಬೋದು, ಕುಮಾರಣ್ಣ ಆದ್ರೂ ಆಗ್ಬೋದು, ಮೈತ್ರಿ ಧರ್ಮನ ನಾವು ಪಾಲನೆ ಮಾಡ್ತೀವಿ. ಅಲ್ಲ, ಈಗ ಮೈತ್ರಿ ಧರ್ಮ ಅಂದ್ರೆ ಮಂಡ್ಯಕ್ಕೆ ಟಿಕೆಟ್ ನಿಮಗಿಲ್ಲ ಅಂತಂದ್ರೂ ಮೈತ್ರಿ ಧರ್ಮ ಪಾಲನೆ ಮಾಡ್ತೀರಾ ನೀವು? ಬೇರೆ ಕಡೆ ಮೈತ್ರಿ ಇರುತ್ತಲ್ವ ಮೇಡಮ್ ಅವರೇ? ಓಕೆ, ಜೆಡಿಎಸ್ ವಕ್ತಾರರು ಬಹಳ ಧಾರಾಳರಾಗಿದ್ದಾರೆ. ಓಕೆ, ಏನ್ ಶಶಿಧರ್ ಅವರು ಏನ್ ಹೇಳ್ತೀರಿ ಸದ್ಯದ ಟಿಕೆಟ್ ಫೈಟ್ಗೆ ಕರ್ನಾಟಕದ ಮಟ್ಟಿಗೆ? ಸದ್ಯದ ಟಿಕೆಟ್ ಫೈಟ್ಗೆ ನಾವು ಹೇಳಬೇಕಂದ್ರೆ ಬಿ ಜೆ ಪಿಯಲ್ಲಿ ಟಿಕೆಟ್ ಫೈಟು ಅತ್ಯಂತ ಹೀನಾಯ ಸ್ಥಿತಿಗೆ ಹೋಗಿದೆ ಅಂತ ಹೇಳ್ಬೋದು. ಮಾನ್ಯ ಮಿತ್ರರು ಹೇಳಿದ್ರು, ನಾವು ಪದೇ ಪದೇ ಅವ್ರಿಗೂ ಹೇಳ್ತಾ ಇದ್ದೀವಿ. ಅವ್ರು ಹೇಳ್ತಾ ಇದ್ದಾರೆ, ಕಾರ್ಯಕರ್ತರ ಒಂದು ಮನೋಭಾವವನ್ನು ತಿಳಿದುಕೊಂಡು ಅವರ ಅಭಿಲಾಷೆಯಂತೆ ನಾವು ಟಿಕೆಟ್ ಘೋಷಣೆ ಮಾಡುತ್ತಾ ಆಯಾ ಕ್ಷೇತ್ರದಲ್ಲಿ ಅಂತ. ಆ ರೀತಿ ಯಾವುದೂ ನಡೆದಿಲ್ಲ, ನಡೆಯೋದೂ ಇಲ್ಲ. ಅದು ನಿಮ್ಮ ಪಕ್ಷದಲ್ಲಂತೂ ನಡೆದೇ ಇಲ್ಲ. ಏಕಾಏಕಿ ನೋಡಿ ಸರ್, ನಾನು ಮಾತಾಡಬೇಕಾದ್ರೆ ನಾನು ಸುಮ್ಮನೆ ಕೇಳಿಸ್ಕೊಂಡೆ ಸರ್. ದಯವಿಟ್ಟು 2014ರಲ್ಲಿ ಯಾರು ಅಂತ ಗೊತ್ತಿಲ್ಲದ ಪ್ರತಾಪ್ ಸಿಂಹನ್ ಕರ್ಕೊಂಡೋಗಿ ನರೇಂದ್ರ ಮೋದಿ ಕೈ ಎತ್ತಿದ್ರು, ಓಟ್ ಹಾಕಿ ಅಂತ ಹೇಳಿದ್ರು, ಮೈಸೂರಲ್ಲಿ ನಿಲ್ಲಿಸಿದ್ರು. ಅದುವರೆಗೂ 2-3 ಸರಿ ಸೋತಿದ್ದಂಥ ವಿಜಯಶಂಕರ್ ಅವರು ದುಡ್ಡು, ಹಣ, ಮತ್ತು ಧನ, ತನು, ಮನ, ಧನ, ಸಮಯ ಎಲ್ಲ ವ್ಯರ್ಥ ಮಾಡಿ ಆ ಕ್ಷೇತ್ರವನ್ನು ಉಳಿಸ್ಕೊಂಡು ಬಂದಿದ್ರು ಬಿ ಜೆ ಪಿಲಿ. ಅವ್ರನ್ನ ಕೋಕ್ ಕೊಟ್ಟು ವಾಸನಕ್ಕೆ ಕಳಿಸಿದ್ರು, ಅವರನ್ನು ರಾಜಕೀಯವಾಗಿ ಮುಗಿಸೇ ಬಿಟ್ರು. ಇಂತಹ ಪಕ್ಷಗಳು ಅವರಿಗೆ ಅನುಕೂಲ ಸಿಂಧುವಂಥ ರೀತಿಯಲ್ಲಿ ಅವರ ಟಿಕೆಟನ್ನು ಘೋಷಣೆ ಮಾಡ್ಕೊತಾರೆ. ಯಾರಿಗೆ ಬೇಕೋ ಒಂದು ಪುಸ್ತಕ ಬರೆದ ಅಂತ ಪ್ರತಾಪ್ ಸಿಂಹ ಅಂತ ಹೇಳಿನೇ ಅವರು ಟಿಕೆಟ್ ಕೊಟ್ಟಿರೋದು, ಬಿಟ್ಟರೆ ಬೇರೆ ಮಾನದಂಡ ಇಲ್ಲವೇ ಇಲ್ಲ. ವಿಶ್ವೇಶ್ವರ ಭಟ್ರು ಅವ್ರು ಕರ್ಕೊಂಡೋಗಿ ಮೋದಿ ಅವ್ರ ಹತ್ರ ಕರ್ಕೊಂಡೋಗಿ ಅವರು ಟಿಕೆಟ್ ಕೊಡಿಸಿದ್ದಾರೆ. ಅದೇ ರೀತಿಯಾಗಿ ಇವರು ಮಾನಸಿಕ ಅಸ್ವಸ್ಥರಾಗಿದ್ದಾರೆ ಇವತ್ತು. ಯಾಕೆ ಅಂದರೆ ಯದುವೀರ್ ಅಂತ ನಮ್ಮ ಮಹಾರಾಜರು, ನಮ್ಮ ಪರಂಪರೆ, ಮೈಸೂರು ಪ್ರಾಂತ್ಯ ನಮ್ಮದು. ಮೈಸೂರು ಪ್ರಾಂತ್ಯದ ಮಹಾರಾಜರನ್ನು ನೀವು ಟೀಕೆ ಮಾಡ್ತೀರಾ ಅಂದರೆ ಒಂದೇ ಒಂದು ಟಿಕೆಟ್ಗೋಸ್ಕರ ಮೈಸೂರು ಮಹಾರಾಜರು ನೀವು ಯಾವ ರೀತಿ ಟೀಕೆ ಮಾಡ್ತಾರೆ ನೋಡಿ, ವ್ಯಂಗ್ಯ ಮಾಡ್ತೀರಾ ಅಂದರೆ ಇನ್ನು ಯಾವ ರೀತಿಯಾದ ಮಾನಸಿಕ ಅಸ್ವಸ್ಥರಾಗಿದ್ದಾರೆ ಪ್ರತಾಪ್ ಸಿಂಹ ಅಂತ ಹೇಳೋದಕ್ಕೆ ಬಯಸ್ತೀನಿ. ಹಾಗೆ ಸಾಕಷ್ಟು ವಿಷಯಗಳಿದ್ದಾವೆ, ಸಾಕಷ್ಟು ಕ್ಷೇತ್ರಗಳನ್ನು ನಾನು ಬೇಕಾದರೆ ವಿವರಿಸ್ತೇನೆ. ರಮೇಶ್ ಜಿಗಜಿಣಿ ಅವರಿಗೆ ಬಿಜಾಪುರದಲ್ಲಿ ಟಿಕೆಟ್ ಕೈ ತಪ್ಪುತ್ತೆ, ಗೋವಿಂದ ಕಾರಜೋಳಕ್ಕೆ ಕೊಡ್ತೀವಿ ಅಂತ ಹೇಳುವ ಹೇಳಿಕೆ ಕೊಡ್ತಾ ಇದ್ದಾರೆ. ರಮೇಶ್ ಜಿಗಜಿಣಿ ಅವರು, ನಾನು ಚೆನ್ನಾಗಿದ್ದೀನಿ, ನಾನು ಫೈಟ್ ಮಾಡೋಕ್ಕೆ ಸಮರ್ಥ ಇದ್ದೀನಿ, ನನ್ನ ಟಿಕೆಟ್ ಕೈ ತಪ್ಪೋದಿಲ್ಲ ಅಂತ ಅವ್ರದ್ದು ದ್ವಂದ್ವ ರೀತಿಯಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಿದ್ರು ಇನ್ನೂ ಕನ್ಫರ್ಮ್ ಆಗಿಲ್ಲ. ಮತ್ತು ಮಂಗಳ ಅಂಗಡಿಯವ್ರನ್ನ ಟಿಕೆಟ್ ಕೊಡ್ತಾರೋ ಇಲ್ಲ ಮಗಳಿಗೆ ಕೊಡ್ತಾರೋ ಇಲ್ಲ ಕಾರ್ಯಕರ್ತರಿಗೆ ಕೊಡ್ತಾರೋ ಇಲ್ಲ ಜಗದೀಶ್ ಶೆಟ್ಟರ್ಗೆ ಕೊಡ್ತಾರೋ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಕನ್ಫರ್ಮೇಷನ್ ಕೊಟ್ಟಿಲ್ಲ. ಬಳ್ಳಾರಿಯಲ್ಲಿ ದೇವೇಂದ್ರಪ್ಪನವರು ಅಲ್ಲಿ ಸಂಸದರಿದ್ದಾರೆ, ಶ್ರೀರಾಮುಲು ಟಿಕೆಟ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿಯಾಗಿ ಹೋಗ್ತಾ ಇದೆ ಇವರಿಗೆ? ಶ್ರೀರಾಮುಲು ಸೋತರು ಅಂತ ಹೇಳಿದ ತಕ್ಷಣ ಅಲ್ಲಿಗೆ ಹೋಗ್ತಾರೆ. ಎಲ್ಲರೂ ಅದೇ ರೀತಿಯಾಗಿರೋದು. ಈಗ ಸಿಟಿ ರವಿರು ಹಾಗೆ ಆಗಿರ್ತವೆ. ಚಿಕ್ಕಮಗಳೂರಲ್ಲಿ ಹೌದೌದು ಟಿಕೆಟ್ ಕೊಡ್ತಾರೆ. ಚಿಕ್ಕಬಳ್ಳಾಪುರ ಒಂದು ರೀತಿ ಅಂತ ಹೇಳ್ಬೋದು, ಯಾಕೆಂದ್ರೆ ಬಚ್ಚೇಗೌಡರು ಸ್ಥಾನದಿಂದ ನಾನು ನಿಲ್ಲೋದಿಲ್ಲ, ವಯಸ್ಸಿನ ಇದು ಅಂತ ಹೇಳ್ಬೋದು. ಆದ್ರೆ ಬಳ್ಳಾರಿನಲ್ಲಿ ದೇವೇಂದ್ರಪ್ಪ ಹಾಲಿ ಸಂಸದರಿದ್ದಾರೆ, ಅವರು ಕೋಕ್ ಕೊಡ್ತೀರಾ? ಆಮೇಲೆ ಅನೇಕರಿದ್ದಾರೆ ಸರ್, ಒಂದು ವಯಸ್ಸಿನ ಕಾರಣ ಕೊಡ್ತಾ ಇದ್ದಾರೆ, ಮತ್ತೆ ನಿಂತ್ಕೊಂತೀವಲ್ಲ, ಸಮರ್ಥರಿದ್ದಾರಲ್ಲ, ಕೆಲಸನೂ ಮಾಡಿದಾರಲ್ಲ. ಶ್ರೀರಾಮುಲು ಸೋತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಕೊಡ್ತಾರಲ್ಲ. ಮುಂದುವರಿಯುತ್ತೆ. ಒಂದು ಸಣ್ಣ ಬ್ರೇಕ್ ನಂತರ ಬೇಗ ವಾಪಸ್ ಬರ್ತೀವಿ. ಟಿಕೆಟ್ ಫೈಟ್ ಬಿಜೆಪಿಯಲ್ಲಂತೂ ಬಹಳ ಜೋರಾಗಿ ನಡೀತಾ ಇದೆ. ಸದ್ಯಕ್ಕಂತೂ ಕಾವೇರಿ ಇದೆ, ಇನ್ನೂ ಟಿಕೆಟ್ ಅನೌನ್ಸ್ ಆಗುತ್ತಿತ್ತು ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ಇನ್ನೂ ಯಾವ ಹಂತಕ್ಕೆ ಹೋಗುತ್ತೋ ಅದನ್ನು ಕಾದ್ ನೋಡ್ಬೇಕು. ಟಿಕೆಟ್ ಫೈಟ್ ಮುಂದುವರಿತಾ ಇದೆ, ಅಂತಿಮಗೊಳಿಸೋದಕ್ಕೆ ಕಸರತ್ತು ನಡೀತಾ ಇದೆ. ಒಂದ್ ಕಡೆ ರಾಮಕೃಷ್ಣ ಅವರೇ, ನಿಮ್ಮ ಪಕ್ಷದಲ್ಲಿ ಅಭ್ಯರ್ಥಿಗಳೇ ಇಲ್ಲ, ಅಭ್ಯರ್ಥಿಗಳ ಹುಡುಕಾಟದಲ್ಲಿ ಇದ್ದೀರಿ ಅನ್ನೋದು ಅವರು ಕಿತ್ತಾಡ್ತಾ ಇದ್ದಾರೆ ನಿನಗಂತ. ನಿಮ್ಮಲ್ಲಿ ಅಭ್ಯರ್ಥಿಗಳಂದ್ರೆ ಸೂಕ್ತ ಅಭ್ಯರ್ಥಿ, ಗೆಲ್ಲುವಂತಹ ಅಭ್ಯರ್ಥಿಗೋಸ್ಕರ ಇನ್ನೂ ಕೂಡ ಹಂಟಿಂಗ್ ನಡೀತಾ ಇದೆ ಅನ್ನೋದು ಏನು ಹೇಳ್ತೀರಿ? ಇಲ್ಲಿ ಇಡೀ ಲೋಕಕ್ಕೆ ಗೊತ್ತಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಗೆ ಎಂದೂ ಕೂಡ ಕಾರ್ಯಕರ್ತರ ಕೊರತೆ ಆಗಲಿ, ನಾಯಕರ ಕೊರತೆ ಆಗಲಿ, ಇಲ್ಲ ಅಭ್ಯರ್ಥಿಗಳ ಕೊರತೆ ಆಗಲಿ ಎಂದೂ ಕಾಣೋದಿಲ್ಲ. ಹಾಗೆ ವಿರೋಧ ಪಕ್ಷದವ್ರು ಹೇಳೋದ್ರಲ್ಲಿ ಒಂದಿದೆ, ಏನು ಅಂದರೆ ಆ ಒಂದು ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆ ಮುಗಿಸ್ಕೊಂಡೇ ನಾವು ಆ ಒಂದು ತೀರ್ಮಾನಕ್ಕೆ ಬರಬೇಕಾಗ್ತದೆ. ಈ ಮೊದಲನೇ ಸುತ್ತಲ್ಲಿ ಒಂದು 7 ಕ್ಷೇತ್ರಗಳು ಅನೌನ್ಸ್ ಮಾಡಿದ್ದಾರೆ. ಅಲ್ಲಿ ಯಾವುದೇ ಒಂದು ರೀತಿ ಚಿಕ್ಕಪುಟ್ಟ ಗೊಂದಲ ಇರಲ್ಲ. ಇಲ್ಲಿ ಏನು ಅಂದರೆ ಕಾರ್ಯಕರ್ತರು ಇನ್ನು ಬೇರೆ ಬೇರೆ ಕಡೆ ಕ್ಷೇತ್ರದಲ್ಲಿ ಜಾಸ್ತಿ ಜನ ಕೇಳ್ತಾ ಇದ್ದಾರೆ, ಅವ್ರನ್ನ ಸಮಾಧಾನ ಮಾಡಬೇಕಾಗಿದೆ. ಇಲ್ಲ ಅವ್ರಿಗೆ ಪಾರ್ಟಿಲಿ ಇನ್ನು ಮುಂದೆ ಹೆಚ್ಚಿನ ಜವಾಬ್ದಾರಿ ಏನು ಕೊಡ್ತೀವಿ ಅಂತಕ್ಕಂಥದ್ದು ಇರುತ್ತೆ. ಯಾಕಂದರೆ ಯಾರನ್ನೂ ಒಬ್ಬ ಕಾರ್ಯಕರ್ತನ ಬಿಟ್ಕೊಟ್ರೆ ನೋವಾಗುತ್ತೆ. ಅವನ್ನೆಲ್ಲ ಸಮಾಧಾನ ಮಾಡಿ ಏನು ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನ ನಡೀತಾ ಇದೆ. ಗೆಲ್ಲೋದೇ ಇಲ್ಲ ಅಂತ ಡಿಸೈಡ್ ಮಾಡ್ಕೊಂಡ್ರೆ ಕ್ಷೇತ್ರನ ಅಥವಾ ಯಾವ ಹಂತದಲ್ಲಿ ಚಿಕ್ಕಪುಟ್ಟ ಕ್ಷೇತ್ರ ಅಥವಾ ನಿಮ್ಮ ಪ್ರಾಬಲ್ಯ ಕಡಿಮೆ ಇರುವಂತಹ ಕ್ಷೇತ್ರ? ನಮ್ಮ ಪ್ರಾಬಲ್ಯ ಇಡೀ ದೇಶದಲ್ಲಿ ಎಲ್ಲ ಕಡೆ ಇದೆ. ನೀವು ಪ್ರತಿಯೊಂದು ಗ್ರಾಮದಲ್ಲೂ ಕಾರ್ಯಕರ್ತ ಇದ್ದಾನೆ, ಅದನ್ನೇನು ಹೇಳೋದಕ್ಕಾಗಿಲ್ಲ. ದೇಶದಲ್ಲಿದೆ ಅಂತಂದ್ರೆ ನೀವ್ ಯಾಕೆ INDA ಮೈತ್ರಿಕೂಟದ ಮೇಲೆ ನೀವು ಚುನಾವಣೆಗೆ ಹೋಗ್ತಾ ಇದ್ರಿ? ದೇಶದಲ್ಲಿ ಪ್ರಾಬಲ್ಯ ಕುಗ್ಗಿ ಹೋಗಿರೋದಕ್ಕೆ, ಹೀನಾಯ ಪರಿಸ್ಥಿತಿಗೆ ಬಂದಿರೋದಕ್ಕೆ ಅಲ್ವಾ ನೀವೀಗ ಒಕ್ಕೂಟದ ಮೂಲಕ ನೀವು 1996ರಿಂದ
ಒಕ್ಕೂಟ ಎಲ್ಲ ಪಾರ್ಟಿಗಳು ಸೇರೇ ದೇಶ ನಡೆಸ್ತಾ ಇರೋದು. ಇನ್ನೂ ಒಂದು 10 ವರ್ಷ ಇದೇ ರೀತಿ ಇರುತ್ತೆ. ಅರ್ಥ ಆಗ್ತಿದ್ರಾ? ಎಲ್ಲ ಪಾರ್ಟಿಗಳು ಸೇರ್ಕೊಂಡೇ ಹೋಗ್ತಕ್ಕಂಥ. NDA ಆಯಿತು, UPA ಆಯಿತು, ಇವಾಗ ಇಂಡಿಯಾ ಆಯಿತು. ಅವರಲ್ಲೂ NDA ಇದೆ, 1, 2, 3 ಎಲ್ಲ ಇದೆ ಅವರಲ್ಲಿ. ಈಗ ಅವರು ಕೂಡ 38 ಪಾರ್ಟಿ 40 ಪಾರ್ಟಿ ಅಂತ ಅವರೇ ಹೇಳ್ಕೊಳ್ತಾ ಇದ್ದಾರೆ. ಯಾರು ಕೂಡ ಇಂಡಿವಿಜುವಲ್ ಆಗಿ ನಿಲ್ತಾ ಅಂತಕ್ಕಂಥ ಈ ಕಾಲಘಟ್ಟ ಆ ರೀತಿ ಇದೆ. ಎಲ್ಲ ಪಾರ್ಟಿನಲ್ಲೂ ಎಲ್ಲ ಲೀಡರ್ಗಳು ಇದ್ದಾರೆ. ಹಾಗಾಗಿ ಅವ್ರದ್ದೇ ಆದಂಥ ಮತಗಳು ಇದ್ದಾವೆ. ಹಾಗಾಗಿ ಎಲ್ಲ ಒಂದು ಕಡೆ ಕ್ರೋಢೀಕರಿಸೋಣ, ಎಲ್ಲರೂ ಓಟುಗಳನ್ನ ಚಿಲ್ಲಂಪಿಲ್ಲಿ ಮಾಡೋ ಬದಲು ಒಂದು ಕಡೆ ಸೇರಿ ಎಲ್ಲ ಒಂದು ಜಾತ್ಯತೀತ ಮನಸ್ಥಿತಿ ಇರ್ತಕ್ಕಂಥವ್ರು ಒಂದು ಕಡೆ ಸೇರಿದ್ದಾರೆ, ಇನ್ನೊಂದು ಕಡೆ ಕಮ್ಯುನಲ್ ಮನಸ್ಥಿತಿ ಒಂದು ಕಡೆ ಸೇರಿದ್ದಾರೆ. ಎರಡು ರಾಜಕೀಯ ಒಂದು ಒಕ್ಕೂಟಗಳಲ್ಲಿ ಎಲೆಕ್ಷನ್ ನಡೆಸ್ತಾ ಇದ್ದೀವಿ. ರಾಜ್ಯದಲ್ಲಂತೂ ನಿಮ್ದು ಏಕಾಂಗಿ ಹೋರಾಟನೇ ಅಲ್ವಾ? ಹೇಳಿ. ಅಲ್ಲ, ಅದನ್ನೇ ನಮ್ಮ ಮಾತುಕತೆ ಹೇಗಾಗಿದೆ ಇಂಡಿಯಾ ಒಕ್ಕೂಟದಲ್ಲಿ ಅಂದರೆ, ಇವಾಗ ನಾವು ಹೇಳಿದ್ವಿ, ಇವಾಗ ಹರಿಯಾಣದಲ್ಲಿ ಯಾವ ರೀತಿ ಇದೆ ಅವ್ರು ಬಿಟ್ಕೊಟ್ಟಿದ್ವಿ, ಕೋಲ್ಕತ್ತಾದಲ್ಲಿ ಏನಿದೆ, ಇನ್ನು ಅದು ಬಿಟ್ಟು ಹೊರಗಡೆ ಎಲ್ಲ ಇಂಡಿಯಾ ಒಕ್ಕೂಟದಲ್ಲಿ ಇದ್ದೀವಿ. ಯಾಕಂದ್ರೆ ಅವ್ರ ಮತದಾರರು ಇಡೀ ದೇಶದಲ್ಲಿ ಇದ್ದಾರೆ. ಈಗ ಯಾವುದೇ ಒಂದು ರಾಜ್ಯದ ಪ್ರಜೆ ಈಗ ಅಲ್ಲೇ ಉಳಿದಿಲ್ಲ. ಅವನೀಗ ಬೆಂಗಳೂರಲ್ಲಿದ್ದಾನೆ, ಮತ್ತೆ ತಮಿಳ್ನಾಡಲ್ಲಿದ್ದಾನೆ, ಕರ್ನಾಟಕದವನು ಆ ಕಡೆ ಇದ್ದಾನೆ. ಹಾಗಾಗಿ ಹೊರಗಡೆ ಏನಿದೆ ಅಂತಕ್ಕಂಥದ್ದನ್ನ ಆ ಮತಗಳೆಲ್ಲ ಕಾಂಗ್ರೆಸ್ಗೆ ಹೋಗುತ್ತೆ. ಆ ರಾಜ್ಯಗಳಲ್ಲಿ ಯಾರು ಗಟ್ಟಿಯಾಗಿದ್ದಾರೆ ಅವ್ರು ನಾವು ಮಾತುಕತೆ ಬಿಟ್ಕೊಡಲ್ಲ ಅಂತ ಬಿಟ್ಕೊಟ್ಟಿಲ್ಲ ಅಷ್ಟೇ. ನಾವು ಹೇಳ್ತಕ್ಕಂಥದ್ದು ಈ ಕಾಂಗ್ರೆಸ್ ಪಾರ್ಟಿಗೆ ಟಿಕೆಟ್ ಕೊಡೋದಕ್ಕಾಗ್ಲಿ ಇಲ್ಲ ಅಭ್ಯರ್ಥಿಗಳಾಗ್ಲಿ ಯಾವುದೇ ಕೊರತೆಗಳಿಲ್ಲ. ಅದು ಅದರದೇ ಆದಂಥ ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆಯಲ್ಲಿ ನಾವು ಸಕ್ಸಸ್ ಆಗ್ತೀವಿ. 2-3 ದಿವಸದಲ್ಲಿ ಬಿಡ್ತಕ್ಕಂಥ ಪಟ್ಟಿಯನ್ನು ಬಿಟ್ಟೇ ಬಿಡ್ತೀವಿ. ಆದರೆ ಕಾರ್ಯಕರ್ತರಂತೂ ಸಜ್ಜಾಗಿರ್ತಕ್ಕಂಥ ನಿಜ. ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನ ಒಂದೊಂದಾಗಿ ಮುಟ್ಟಿಸ್ತಾ ಇರ್ತಕ್ಕಂಥ ನಿಜ ಆಗಿದೆ. ಇನ್ನು ಮುಂದೆ ಇನ್ನೊಂದು 2-3 ದಿವಸದಲ್ಲಿ ಪಟ್ಟಿ ಬಿಡುಗಡೆ ಮಾಡಿ ಇದಕ್ಕೊಂದು ತೆರೆಯನ್ನು ಎಳಿತೇವೆ. ಅಧಿಕೃತ ಘೋಷಣೆ ಇನ್ನು ಯಾವಾಗ ಗೋವಿಂದರಾಜ್ ಅವರು? ಯಾಕೆ ಇಷ್ಟೊಂದು ಗೊಂದಲ ಆಗ್ತಾ ಇರೋದು? ಯಾಕೆ ಕೊನೆಯ ಹಂತದಲ್ಲೂ ಕೂಡ ಕಸರತ್ತು ನಡೀತಾ ಇದೆಯಲ್ಲ? ಇಲ್ಲ, ನಮ್ದು ನೋಡಿ ಮೇಡಮ್, ಆಲ್ರೆಡಿ 195 ಮೊದಲ ಪಟ್ಟಿ ಆಗಿದೆ. ಇಡೀ ದೇಶದಲ್ಲಿ ಆಲ್ರೆಡಿ 195 ಅನೌನ್ಸ್ ಮಾಡಿ, ಅದೇ ರೀತಿ ರಾಜ್ಯದ 2ನೇ ಪಟ್ಟಿಯಲ್ಲಿ ರಿಲೀಸ್ ಆಗೋದಿದೆ. ಕೇವಲ ಒಂದು ನಮ್ಮ ಇದರಲ್ಲಿ 2ನೇ ಪಟ್ಟಿಯಲ್ಲಿ ಕರ್ನಾಟಕದ ಅಲ್ಲದೆ ಅದ್ರ ಜೊತೆಯಲ್ಲಿ ಬೇರೆ ಬೇರೆ ರಾಜ್ಯಗಳದ್ದು ಜೊತೆಲಿ ಸೇರಿಸಿ ಅನೌನ್ಸ್ ಮಾಡೋದು 2ನೇ ಪಟ್ಟಿಯಲ್ಲಿ ಅದು ಖಂಡಿತ ಆಗೇ ಆಗುತ್ತೆ. ಸೊ ಇಲ್ಲಿ ಏನಂದರೆ ಮೇಡಮ್, ಇಡೀ ದೇಶದಲ್ಲಿ ಇವತ್ತು NDA ನೇತೃತ್ವದ ಮೋದಿಯವರ ನೇತೃತ್ವ ಇದರಲ್ಲಿ ಆಡಳಿತದಲ್ಲಿ ಕಳೆದ 10 ವರ್ಷದಲ್ಲಿ ಸಾಕಷ್ಟು ಬದಲಾವಣೆ ಕಂಡಿದೆ ಈ ದೇಶದಲ್ಲಿ. ಒಂದು ಅಭಿವೃದ್ಧಿ ಇರ್ಬೋದು, ರಸ್ತೆಗಳ ಅಭಿವೃದ್ಧಿ ಇರ್ಬೋದು, ಅದೇ ರೀತಿ ಜನರಿಗೆ ಹಳ್ಳಿನಲ್ಲೂ ಜಲಜೀವನ್ ಮಿಷನ್ ಯೋಜನೆಯಲ್ಲಿ ಒಂದು ಮನೆಗೆ ನೆಲ್ಲಿ ಹಾಕೋ ಒಂದು ವಿಚಾರ ಇಂದ ಹಿಡಿದು ಏರ್ಪೋರ್ಟ್ ಕಟ್ಟೋವರೆಗೂ ಆ ರೀತಿಯಿಂದ ಅಭಿವೃದ್ಧಿ ಪಥ ಕಂಡಿರಕ್ಕಂಥ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ನವ್ರಿಗೆ ಯಾವ ರೀತಿಯಾಗಿದೆ ಅಂದರೆ ಒಂದು ವಿಲ ಒದ್ದಾಡೋ ಪರಿಸ್ಥಿತಿ ಇಡೀ ದೇಶದಲ್ಲಿ ಕಾಣ್ತಾ ಇದೆ. ಯಾಕೆಂದರೆ ಇವತ್ತು IND ಒಕ್ಕೂಟ ಏನು ಮಾಡ್ಕೊಂಡ್ರಲ್ಲ, ಈ ಪ್ರಥಮ ಸಭೆ ಬೆಂಗಳೂರಲ್ಲೇ ನಡೆದಿದ್ದು, ಆ ಇದ್ದಂಥ ವಾತಾವರಣ ಇವತ್ತು IND ಒಕ್ಕೂಟದಲ್ಲಿ ಇಲ್ಲ. ಯಾಕೆಂದರೆ ಆ ನಾಯಕತ್ವ ಮತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ಭಿನ್ನ ಅಭಿಪ್ರಾಯಗಳೇ ಜಾಸ್ತಿ ಇದೆ. ಬೇರೆ ಬೇರೆ ಇರತಕ್ಕಂಥ ಪಕ್ಷಗಳು, ಈ ಅಂಗ ಪಕ್ಷಗಳು ಅಂತ ಏನಿದೆ, ಕುಟುಂಬಗಳು ಉದ್ಧಾರ ಮಾಡ್ಕೊಂಡು ಯಾರಿಗೆಲ್ಲ ನೀವು ಟಿಕೆಟ್ ಕೊಡ್ತಾ ಇಲ್ವಲ್ಲ, ಅವ್ರು ಯಾರು ಅಭಿವೃದ್ಧಿನೇ ಮಾಡಿಲ್ಲ ಅಂತ ಮೇಡಮ್. ಈಗ ನೋಡಿ, ಅಭಿವೃದ್ಧಿ ಆಗಿದೆ, ಯಾವುದು ಅಭಿವೃದ್ಧಿ ಆಗಿಲ್ಲ ಅನ್ನೋದಿಲ್ಲ. ಈಗ ಕೆಲವೊಂದು ನಾನು ಹೇಳ್ದಂಗೆ ಕಾರ್ಯಕರ್ತರ ಅಭಿಪ್ರಾಯ ಮತ್ತು ಅಕ್ಷಯತ್ರದಲ್ಲಿ ಇರ್ತಕ್ಕಂಥ ಜನರ ಅಭಿಪ್ರಾಯ ಒಂದು ಶೇಖರಣೆ ಆಗಿದೆ. ಅದ್ರ ಮೇಲೆ ಈ ಬಾರಿ ನಿರ್ಧಾರ ಆಗುವಂಥದ್ದು. ಪ್ರತಾಪ್ ಸಿಂಹ ಅವರೇನೋ ಅಭಿವೃದ್ಧಿ ನೋಡಿ ಮೇಡಮ್, ಪ್ರತಾಪ್ ಸಿಂಹ ಅವರು ಸಾಕಷ್ಟು ಏರ್ಪೋರ್ಟ್ ವಿಚಾರ ಇರ್ಬೋದು, ರಸ್ತೆ ಅಭಿವೃದ್ಧಿ ಆಗಿರ್ಬೋದು, ಆ ಇದರಲ್ಲಿ ಮೈಸೂರಿನಲ್ಲಿ ಭಾಗದಲ್ಲಿ ಜಾಸ್ತಿ ಕಮ್ಮಿನ ವಿಚಾರ ಅಲ್ಲ ಮೇಡಮ್. ಈ ಬಾರಿ ಯಾವ ವ್ಯಕ್ತಿಗೆ ಅಲ್ಲಿನ ಜನರು ಮತ್ತೆ ಕಾರ್ಯಕರ್ತರು ಯಾವ ರೀತಿ ಅಭಿಪ್ರಾಯ ಸಂಗ್ರಹಣೆ ಆಗಿದೆ ಅದ್ರ ಮೇಲೆ ಡಿಸೈಡ್ ಆಗುವಂಥದ್ದು ಆಗುತ್ತೆ. ಈಗೇನು ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಇಲ್ಲ ಅಂತ ಇನ್ನೂ ಡಿಸೈಡ್ ಆಗಿಲ್ಲ, ಸ್ಟಿಲ್ ಇಸ್ ಗೋಯಿಂಗ್ ಆನ್. ಅದ್ರ ಬಗ್ಗೆ ಏನ್ ಚರ್ಚೆ ಆಗಿದೆ ಅವರ ಹೆಸರು ಯಾಕೆ ಬಂತು ಸರ್ ಮೇಡಮ್? ಈಗ ಯಾರು ಹೇಳಿರೋದು? ಯದುವೀರ್ ಅವರು ಆಗಿರ್ಬೋದು, ಮತ್ತೆ ಇನ್ನೊಬ್ರು ಹೆಸರು ಹೇಳಿರೋದು ಯಾರು? ಮಾಧ್ಯಮದಲ್ಲಿ ಇರ್ಬೋದು, ಕಾಂಗ್ರೆಸ್ನವರು, ವಿರೋಧ ಪಕ್ಷರು ಬೆಂಕಿ ಹಚ್ಚಕ್ಕೆ ಈ ರೀತಿಯಾದ ವಿಚಾರಗಳು ಬರ್ತಾ ಇದೆ. ಈಗ ಕಾಂಗ್ರೆಸ್ ಅಲ್ಲಿ ಇಡೀ ರಾಜ್ಯದಲ್ಲಿ 7 ಸೀಟ್ ಅನೌನ್ಸ್ ಮಾಡ್ಬಿಟ್ಟು ಅದನ್ನ ಮಂಡ್ಯ ಅನೌನ್ಸ್ ಮಾಡಿದಂತ ಸಂದರ್ಭದಲ್ಲಿ ಇವ್ರದೇ ಆದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರವೀಂದ್ರ ಅವರು ರಾಜೀನಾಮೆ ಕೊಟ್ಟರು. ಯಾಕೆ ಕೊಟ್ಟರು? ನಮಗೆ ಈ ಕ್ಷೇತ್ರಗಳಲ್ಲಿ ಬರಬೇಕು, ನಾವು ಚುನಾವಣೆ ಮಾಡಬೇಕು ಅಂದ್ರೆ ನಮ್ಮ ಹತ್ರ ಸಂಪನ್ಮೂಲ ಇಲ್ಲ ಅನ್ನೋ ವಿಚಾರ ಹೇಳ್ಕೊಂಡೆ ಅವ್ರು ರಾಜೀನಾಮೆ ಕೊಟ್ಟಾಗಿದ್ದು. ಈ ರೀತಿ ಅದಕ್ಕೆ ಯಾಕೆ ಅಂತ ಅದೇ ರೀ ಏನಕ್ಕೆ ರಿಸೈನ್ ಮಾಡಿದ್ರು? ಇವತ್ತು ಕರ್ನಾಟಕದಲ್ಲಿ ಅಭ್ಯರ್ಥಿಗಳಿಲ್ಲ ಅಂತ ಬಿಟ್ಟು ಕಾಂಗ್ರೆಸ್ನವ್ರು ಹುಡುಕಾಟದಲ್ಲಿದ್ದಾರೆ. ಯಾಕೆಂದ್ರೆ ಅವ್ರು ಏನಾರ ಮಾಡಿ ಸಚಿವರನ್ನೇ ತಂದು ನಿಲ್ಸ್ಬೇಕು ಅಂತ. ಸಚಿವರಿಗೆ ಏನಂದ್ರೆ ಭಯ ಅಂದ್ರೆ ಕೇಂದ್ರ ಮಂತ್ರಿಗಳು ಗೆದ್ರು ಭಯ, ಸೋತ್ರು ಭಯ. ಒಂದ್ ನಿಮಿಷ ಗೋಪಾಲ್ ಅಲ್ಲಲ್ಲ, ಈಗ ಇರ್ತಕ್ಕಂಥ ಸಚಿವರಿಗೆ ನಿಲ್ಲಿಸಲೇಬೇಕು ಅಂತ ಆಗಿರ್ಬೇಕಾದಾಗ ಬಿಜೆಪಿಯ ಪ್ರತಾಪ್ ಸಿಂಹ ಅವರೇ ಟೀಕೆ ಮಾಡ್ತಿದ್ದಾರೆ. ಇಷ್ಟೆಲ್ಲ ಕೆಲಸ ಮಾಡ್ತಾರ ಅವರು ಅಂದ್ರೆ ಬಂದ್ಲಿಲ್ಲಿ ಸ್ವಾಗತ, ಖುಷಿ, ಬಹಳ ವ್ಯಂಗ್ಯದಿಂದ ನೋಡಿ ಮೇಡಮ್. ಕೆಲವೊಂದು ವಿಚಾರಗಳು ಇಲ್ಲಿ ಕೆಲಸ ಮಾಡಿಲ್ಲ. ಇಡೀ ದೇಶದಲ್ಲಿ ಕೆಲಸ ಆಗಿದೆ ಮೇಡಮ್.
ಮೈಸೂರು ಒಂದೇ ಭಾಗ ಅಂತಲ್ಲ, ಇಡೀ ರಾಜ್ಯ ಇರ್ಬೋದು, ಇಡೀ ದೇಶದಲ್ಲಿ ನೀವು ಯಾವುದೇ ಹಳ್ಳಿಗೆ ಹೋದ್ರು ಮೋದಿ ಅವ್ರದ ಒಂದು ಕೆಲಸಗಳು ನಿಮಗೆ ಕಾಣೇ ಕಾಣ್ತವೆ. ಯಾವುದು ಕಾಣಲಿಲ್ಲ ಅಂದ್ರೆ ಜನೌಷಧಿ ಕೇಂದ್ರ ಆಗಿರ್ಬೋದು, ಇಲ್ಲ ಮನೆ ಮುಂದೆ ನೆಲ್ಲಿ ಅಂತ ಹಾಕಿರೋದು, ಇದು ಯಾವುದೇ ಬೇರೆ ಲೋಕಲ್ ಸರ್ಕಾರ ಅಲ್ಲ, ಮೋದಿ ಅವರ ನೇತೃತ್ವದ ಸರ್ಕಾರನೇ ಮನೆ ಮನೆಗೆ ನೀರಿನ ವ್ಯವಸ್ಥೆ ಮಾಡಬೇಕು, ಮನೆ ಕಟ್ಕೊಡ್ಬೇಕು, ಶೌಚಾಲಯ ಆಗಬೇಕು. ಸಂವಿಧಾನ ಪ್ರಜಾಪ್ರಭುತ್ವ ಏನು ಅಂತ ತಿಳಿದವ್ರನ್ನೇ ಎಡಬಾರಿ ಸೋಲ್ಸಿರೋ ಪಕ್ಷ ಕಾಂಗ್ರೆಸ್. ಸಂವಿಧಾನ ಬರ್ದವ್ರನ್ನ ಅಂತ ಹೇಳಿ ಅದು ಏನಾಗುತ್ತೆ ಅಂದ್ರೆ ಚುನಾವಣಾ ಸಂದರ್ಭದಲ್ಲಿ ಎಲ್ಲಾ ಪಕ್ಷಗಳು ಹೊರತಲ್ಲ. ಏನ್ ಹೇಳಿ, ಅಭ್ಯರ್ಥಿಗಳು ಒಂದು ನರೇಂದ್ರ ಮೋದಿ ಮತ್ತೆ ಪ್ರಧಾನಮಂತ್ರಿ ಆಗಬೇಕು, ಅವ್ರ ಜೊತೆ ನಾನು ಕೆಲಸ ಮಾಡಬೇಕು ಅನ್ನೋದು ಅಭಿಪ್ರಾಯ ಎಲ್ಲರಿಗೂ ಇರುತ್ತೆ. ಮತ್ತೆ 2 ಬಾರಿ ಪ್ರತಾಪ್ ಸಿಂಹ ಅವರು ನಾನು ಇದ್ದು ಮೈಸೂರು ಮತ್ತು ಕೊಡಗು ಆ ಭಾಗದಲ್ಲಿ ಒಳ್ಳೆ ಕಾರ್ಯ ಮಾಡಿದ್ದೀನಿ, ಮತ್ತೆ ನನಗೆ ಬೇಕು ಅನ್ನೋದೇನು ತಪ್ಪಿಲ್ಲ. ಒಬ್ಬ ವ್ಯಕ್ತಿ ಒಳ್ಳೆ ಕೆಲಸ ಮಾಡಿದಾಗ ಕೇಳೋದು ಅಭಿಪ್ರಾಯ. ಮೈಸೂರು ಮಹಾರಾಜರ ವಂಶ ಇವತ್ತು ಬರ್ತಾ ಇಲ್ಲ, ರಾಜಕಾರಣಕ್ಕೆ ಇವತ್ತು ಬರ್ತಾ ಇಲ್ಲ. ಶ್ರೀಕಂಠ ದತ್ತ ಒಡೆಯರು 6 ಬಾರಿ ನಿಂತು 4 ಬಾರಿ ಗೆದ್ದಿದ್ರು, 2 ಬಾರಿ ಸೋತಿದ್ದಾರೆ. ಯಾವ ಪಕ್ಷ ಅಂತ ಯಾವ ಇದು ಅಂತ ಬೇಡಿ, ಮಹಾರಾಜರು ಬರಬಾರ್ದ, ಸಾರ್ವಜನಿಕವಾಗಿ ಇರ್ಲಿ ಬಿಡಿ. ಈಗ ಪಾಲನೆ ಏನಾಗಿದೆ, ಅವ್ರಿಗೆ ಟಿಕೆಟ್ ಅಂತೂ ಕೊಡದೇ ಇದ್ರು ಸಮಸ್ಯೆ ಇಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಿ. ಇವ್ರು ಟಿಕೆಟ್ ಅಭಿವೃದ್ಧಿ ಕೆಲಸ ಮಾಡದೇ ಇರೋರು, ನಮ್ಮ ಪಕ್ಷ ಏನಂದ್ರೆ ಇಲ್ಲ, ನಮ್ಮ ಪಕ್ಷ ಕಾರ್ಯಕರ್ತರ ಅಭಿಪ್ರಾಯ ಅಭಿವೃದ್ಧಿ ಮಾನದಂಡಗಳು ಯಾವ ತರ? ಬಿಜೆಪಿ ಅಭ್ಯರ್ಥಿಗಳು ಎಲ್ಲಿರ್ತಾರೋ ನಾವು JDS ಕಾರ್ಯಕರ್ತರು ಅವ್ರ ಜೊತೆಗೂಡಿ ಮೈತ್ರಿ ಧರ್ಮದ ತರ ಕೆಲಸ ಮಾಡೋದು. ಯಾವ ಎಲೆಕ್ಷನ್ ಅಲ್ಲಿ ಯಾರ ಹತ್ರ ಇರ್ತೀರಿ ಅಂತ ಪಾಪ ನಿಮಗೆ ಗೊತ್ತಿರಲ್ಲ. ಪಾಪ ಕಳೆದ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಅವ್ರ ಜೊತೆಗಿದ್ರಿ, ಈ ಸರಿ ಕಾರ್ಯಕರ್ತರಿಗೆ ಹೋಗಿ ಪಾಪ ಬಿಜೆಪಿ ಅವ್ರ ಜೊತೆಗಿರಿ ಅಂತಿದ್ದೀರಿ. ನೀವ್ ಹೆಂಗ್ ಹೇಳ್ತಿರೋ ಆಯ್ತಾ? ನಾವ್ ಇಂಥವ್ರಿಗೆ ಟಿಕೆಟ್ ಕೊಡಿ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಇದೇ ಕಾಂಗ್ರೆಸ್ ಜೊತೆಗಿದ್ರು ಕೂಡ ಕಳೆದ ಬಾರಿ ನಿಮ್ಮ ಸೋಲಿಗೆ ನೀವೇ ಕಾರಣಕರ್ತರಾಗಿದ್ದು ನಾವು ನೋಡಿದೀವಿ ಮಂಡ್ಯದಲ್ಲಿ. ನಾನು ಹೇಳ್ತೀನಿ ಕೇಳಿ, ಸಿದ್ದರಾಮಯ್ಯ ಅವ್ರ ಮೊನ್ನೆ ಏನ್ ಹೇಳಿದ್ರು ಗೊತ್ತಾ? ಸುಮಲತಾ ಗೆದ್ದಿದ್ದು ಕಾಂಗ್ರೆಸ್ ನವರ ಮತಗಳಿಂದ ಅಂತ ಹೇಳಿದ್ರಲ್ಲ. ಹೇಳ್ತೀನಿ, ಯಾರು ಮೋಸ ಮಾಡಿರೋದು? ಮೋಸ ಮಾಡಿದ್ರು ಮಂಡ್ಯಗೆ ಗೊತ್ತಾಯ್ತಲ್ಲ. ಸೋಲ್ಸಕ್ಕೆ ಅಂತ ಅಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಇಬ್ರು ಕೂಡ ಹೊಂದಾಣಿಕೆ ಮಾಡ್ಕೊಂಡಿದ್ರು, ಆಯ್ತಾ? ಸೊ ಹಂಗಾಗಿ ನೀವು ಪಾಪ ನಿಮ್ಮ ಕಾರ್ಯಕರ್ತರಿಗೆ ಗೊತ್ತಿರಲ್ಲ ಯಾವಾಗ ಯಾರ ಜೊತೆಗೆ ನೀವು ಹೋಗ್ತೀರಿ. ಸಿದ್ದರಾಮಯ್ಯ ಏನ್ ಹೇಳಿದ್ರು ಗೊತ್ತಾ? ಗ್ಯಾರಂಟಿ ಪ್ರಚಾರಕ್ಕೆ ಹೋಗಿ ನಮ್ಮನ್ನ ಸೋಲ್ಸಿದ್ದು ನಾವು ಮಾಡುದು ಕಾಂಗ್ರೆಸ್ನವರೇ ಸೋಲ್ಸಿದ್ದು ನಿಖಿಲ್ ಕುಮಾರಸ್ವಾಮಿನ ಅಂತ ಗ್ಯಾರಂಟಿಯಾಗಿ ಹೇಳ್ಬಿಟ್ಟು ಬಂದ್ರು. ಅವ್ರು ಗ್ಯಾರಂಟಿ ಪ್ರಚಾರಕ್ಕೆ ಹೋಗಿರ್ಲಿಲ್ಲ. ನಿಖಿಲ್ ಕುಮಾರಸ್ವಾಮಿ ಅವ್ರು ಸೋತಿದ್ದು ಗ್ಯಾರಂಟಿ ಕಾಂಗ್ರೆಸ್ ಮತಗಳಿಂದ. ಕಾಂಗ್ರೆಸ್ ಗೆಲ್ಸಿರೋದು ನಾವು ಅಂತ ಹೇಳಿದ್ರು. ಯಾಕೆಂದ್ರೆ ಅವ್ರಿಗೆ ಆ ಮೈತ್ರಿ ಧರ್ಮ ಉಳಿಸ್ಕೊಳ್ಳೋದಕ್ಕೆ ಯಾವ ರೀತಿ ಇತ್ತು, ಯಾವ ಧರ್ಮ ಇತ್ತಲ್ಲಿ? ಒಂದ್ ನಿಮಿಷ, ನಾವು ಅಧಿಕೃತವಾಗಿ ಘೋಷಣೆ ಮಾಡಿದ್ದು ನಮ್ಮ ಈ ಬಾರಿ ಬೆಂಬಲ ನಾವು ಅಭ್ಯರ್ಥಿನೇ ಹಾಕಿರ್ಲಿಲ್ಲ. ಯಾಕೆ ಅಭ್ಯರ್ಥಿನ ಹಾಕ್ಲಿಲ್ಲ? ಕೇಳಿ ಮೇಡಮ್, ಯಾವ ಧರ್ಮ ಯಾರಿಗೆ ಸಪೋರ್ಟ್ ಮಾಡಿದ್ರೆ ಇಲ್ಲಿ? ಯಾವ ಕಾರಣಕ್ಕೆ? ಹೌದು, ನಮ್ಗೆ ಆ ಭಾಗದಲ್ಲಿ ಅವತ್ತಿನ ಅಲ್ಲ ರೀ, ಸ್ವಲ್ಪ ಮಾತಾಡಕ್ಕೆ ಎಲ್ಲದಕ್ಕೂ ಭಯ ಆಗ್ತಿರಲ್ರಿ. ಈಗ ಒಬ್ರು ಮಾತಾಡೋಗಿರ್ರಿ, ಮಾತಾಡ್ಲಿರ್ರಿ, ಅವ್ರು ಮಾತಾಡ್ಲಿರ್ರಿ. ಶಶಿಧರ್ ಹೇಳಿ. ಟಿಕೆಟ್ ಗೊಂದಲ ಎರಡೂ ಪಕ್ಷಗಳಲ್ಲಿ ಹೆಚ್ಚಾಗಿದೆ. ನಾನು ಕಾಂಗ್ರೆಸ್ ಬಗ್ಗೆನೂ ಒಂದು ಸಣ್ಣ ಟೀಕೆ ಮಾಡ್ತೀನಿ. ಸೈನ್ಯಾಧಿಪತಿಗಳಾಗಿರ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೈನ್ಯಾಧಿಪತಿಯಾಗಿರ್ತಕ್ಕಂತಹ ನಮ್ಮ ಸೋನಿಯಾ ಗಾಂಧಿ ಅವರು ರಾಜ್ಯಸಭೆಗೆ ಎಂಟ್ರಿ ಆಗಿದ್ದೀವಿ. ನಾನು ರಾಜ್ಯಸಭೆಯಲ್ಲಿದ್ದೀನಿ, ನನಗೆ MP ಇದು ಬೇಡ, ಚುನಾವಣೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಶಸ್ತ್ರ ತ್ಯಾಗ ಮಾಡಿಬಿಟ್ಟಿದ್ದಾರೆ ಅವರನ್ನೇ. ಇಂಥವರು ಯಾವ ರೀತಿಯಾದಂಥ ಪಕ್ಷವನ್ನು ಮುಂದುವರಿಸ್ತಾರೆ? ಪಕ್ಷವನ್ನು ತೆಗಿಬೇಕು. CM ಇದ್ದಾರೆ, CM ಅವ್ರು PM ಕ್ಯಾಂಡಿಡೇಟ್ ಅಲ್ರಿ, PM ಕ್ಯಾಂಡಿಡೇಟ್ ಅಲ್ಲ, ನೋಡಿ, ಮಾತನ್ನ ಅರಗಿಸಿಕೊಳ್ಳುವ ಶಕ್ತಿ ತಗೊಳ್ಳಿ, ಮಾತುಗಳನ್ನು ಅರಗಿಸಿಕೊಳ್ಳುವ ಶಕ್ತಿ ತಗೊಳ್ಳಿ, ಮಾತುಗಳನ್ನು ಅರಗಿಸಿಕೊಳ್ಳುವ ಶಕ್ತಿ ತಗೊಳ್ಳಿ. ಇದು ರಾಜಕೀಯ ಟೀಕೆ, ರಾಜಕೀಯ ಟೀಕೆ ರಾಜಕೀಯವಾಗಿರ್ಬೇಕು. ಯಾರು ಹೇಳ್ತೀರ? CM MLA ಜನರಿಂದ ಆಯ್ಕೆಯಾಗಿ MLA ಆಗಿದ್ದಾರೆ.
ಯಾವ ರೀತಿ ಹೇಳ್ತಾ ಇದ್ದೀರಾ? ನಿಮ್ಗೆ ಏನು ಅರ್ಥ ಆಗುತ್ತಾ? ನಿಮ್ಗೆ ಅರ್ಥ ಆಗುತ್ತಾ? ಜನರಿಂದ ಆಯ್ಕೆ ಆಗಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಜನರಿಂದ ಆಯ್ಕೆ ಆಗಿದ್ದಾರೆ. ಇವತ್ತು ಪ್ರೆಸಿಡೆಂಟ್ ಸಿಎಂ ಅವರು, ದೆಹಲಿಯ ಸಿಎಂ ಅವರು ಯಾಕೆ ನಿಂತ್ಕೋಬೇಕು? ಅವರು ಯಾಕೆ ನಿಂತ್ಕೋಬೇಕು? ನೀವು ನಿಂತ್ಕೊಂಡಿಲ್ಲ, ನಿಮಗೆ ಯೋಗ್ಯತೆ ಇಲ್ಲ, ನಿಮ್ಮ ಸೋನಿಯಾ ಗಾಂಧಿಗೆ ಯೋಗ್ಯತೆ ಇಲ್ಲ, ನಿಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಯೋಗ್ಯತೆ ಇಲ್ಲ. ಸೋಲ್ತೀನಿ ಅಂತ ಭಯ ಆಗಿದೆಯಾ? ಸೋಲ್ತೀನಿ ಅಂತ ಭಯ ಆಗಿದೆಯೇನ್ರಿ? ನೋಡಿ, ಮಾತು ಕೇಳಿಸಿಕೊಳ್ಳುವ ಶಕ್ತಿ ಇರಲಿ, ಮಾತುಗಳನ್ನು ಕೇಳಿಸುವ ಶಕ್ತಿ ಇರಲಿ ನಿಮಗೆ. ಇದು ಟೀಕೆ ಅಷ್ಟೇ. ಇದು ಟೀಕೆಗಳನ್ನು ಕೇಳಿಸ್ಕೋಬೇಕು. ನೀವು ಜವಾಬ್ದಾರಿ ಪಕ್ಷದಲ್ಲಿದ್ದೀರಾ, ಟೀಕೆಗಳನ್ನು ಕೇಳಿಸ್ಕೊಳ್ಳಿ, ಅದಕ್ಕೆ ಉತ್ತರ ಕೊಡಿ, ಅದಕ್ಕೆ ನಂತರ ಉತ್ತರ ಕೊಡಿ. ನೋಡಿ, ಹೇಳಿ, ಕೋಲಾರದಲ್ಲಿ ಮುನಿಯಪ್ಪನವ್ರು ನಿಂತ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವ ಸಮರ್ಥವಾದಂತ ನಾಯಕ ಯಾರು ಅಂತ ತೋರಿಸ್ತಾ ಇಲ್ಲ ಇವರು. ರಾಯಚೂರಲ್ಲಿ ಯಾರು ಇವರು ನಾಯಕ ಅಂತ ಹೇಳ್ತಾ ಇಲ್ಲ. ಚಿತ್ರದುರ್ಗದಲ್ಲಿ ಯಾರಿಗೆ ಕೊಡ್ತೀವಿ ಅಂತ ಹೇಳ್ತಾ ಇಲ್ಲ. ಗುಲ್ಬರ್ಗದಲ್ಲಿ ಇವ್ರು ನಿಂತ್ಕೊಳ್ತಾನೆ ಇಲ್ಲ, ಬಳಿನ ಕೊಡ್ತೀವಿ ಅಂತ ಹೇಳ್ತಾರೆ. ಎಲ್ಲ ಕುಟುಂಬ 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 ಅಂತ ಕುಟುಂಬ ರಾಜಕಾರಣನ ಹಾಸು ಹೊಕ್ಕಿರ್ತಕ್ಕಂಥ 3 ಪಕ್ಷಗಳಿಗೆ ನಮ್ಮ ಜನ ಗುಲಾಮರಾಗಿದ್ದಾರೆ, ಕರ್ನಾಟಕ ಜನ. ಇದಕ್ಕೆ ನಾವು ಪ್ರಶ್ನೆ ಎತ್ತಬೇಕಾಗಿದೆ. ಜನಗಳಿಗೆ ಇದಕ್ಕೆ ಉತ್ತರ ಕೊಡಬೇಕು. ಇಂಥ ಕುಟುಂಬ ರಾಜಕಾರಣವನ್ನು ಹೋಗಲಾಡಿಸಬೇಕು. ಪ್ರತಿಯೊಬ್ಬರು ಅಷ್ಟೇ, ಇವರು ಅಷ್ಟೇ, JDS ಅಷ್ಟೇ, ಬಿಜೆಪಿ ಅಷ್ಟೇ, ಕಾಂಗ್ರೆಸ್ ಅಷ್ಟೇ. ನೋಡಿ, ನೀವು ಇಷ್ಟೆಲ್ಲ ಹೇಳ್ತಾ ಇದ್ರಲ್ಲಿ ಅಂತ ಪಕ್ಷದ ಜೊತೆಗೇನೆ ಹೋಗ್ತಾ ಇದ್ದೀರಲ್ರಿ ಮತ್ತೆ ನೀವು. ನೋಡಿ, ನಾವೆಲ್ಲೂ ಹೋಗಿಲ್ಲ, ನಾವು ಎಲ್ಲೂ ಹೋಗಿಲ್ಲ. ನೋಡಿ, ನಮ್ಮನ್ನು IND ಅಂತ ಇರ್ತಕ್ಕಂಥ ಒಂದು ಬಿಜೆಪಿಯನ್ನ ಹೊರಗಿಟ್ಟು ನಾವು ರಾಜಕೀಯ ಮಾಡಬೇಕು ಅಂದಾಗ ಇನ್ನೊಂದು ಪಕ್ಷಗಳು, ಎಲ್ಲಾ ಪಕ್ಷಗಳು ಸೇರಿ ಒಗ್ಗೂಡಿದ್ದೇವೆ. ಯಾವ್ದು ನೈತಿಕತೆ? ಶಸ್ತ್ರತ್ಯಾಗ ಮಾಡಿಲ್ಲ, ಟೀಕೆ ಮಾಡಬಾರ್ದ? ಅವ್ರು ಏನ್ ತಪ್ಪು ಮಾಡಿದ್ರು? ಮಾಡಿದಲ್ಲ ಸರಿ ಅಂತ ಹೇಳೋದಕ್ಕಾಗಲ್ಲ. ಮಾಡಿದಲ್ಲ ಸರಿ ಅಂತ ಹೇಳೋಕ್ಕಾಗಲ್ಲ. ಬಿಜೆಪಿ ವಿಷಯನೂ ಬರ್ತೀನಿ. ಯಾರು ತಪ್ಪು ಮಾಡಿದ್ರೆ ಅವ್ರ ಜೊತೆಗಿದ್ದೀವಿ ಅಂತ ಹೇಳಿ ಅವರೆಲ್ಲ ಗುಲಾಮ್ರಲ್ಲ. ನಾವು ಗುಲಾಮ್ರಲ್ಲ, ನಮಗೂ ಹಕ್ಕಿದೆ. ಡೆಮಾಕ್ರಸಿ ಇದ್ದೀವಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ. ಯಾವುದು? ಇಂದಿರಾ ಗಾಂಧಿ ಕೊತ್ತಂಬರಿ ಸೊಪ್ಪು ಎತ್ಕೊಂಬರಕ್ ಹೋಗಿದ್ರೆ, ಕೊಡಕ್ ಹೋಗಿದ್ರ ಜೈಲಿಗೆ? ಎಲ್ಲರಲ್ಲೂ ಹೋಗಿದ್ದಾರೆ. ಇಲ್ಲಿ ಯಡಿಯೂರಪ್ಪನವರೇ ಜೈಲ್ಗೆ ಹೋಗಿದ್ರು ಅಂತ ಪಕ್ಷಗಳು ಇದಾವೆ. ಸಾಲು ಸಾಲು ಮಂತ್ರಿಗಳು ಜೈಲ್ಗೆ ಹೋಗಿದ್ದಾರೆ. ನೋಡಿ, ಟೀಕೆ ಮಾಡಿದಾಗ ಪ್ರತ್ಯುತ್ತರ ಕೊಡಬೇಕಾದ್ರೆ ಅವ್ರ ಜವಾಬ್ದಾರಿ ಆಮೇಲೆ ಕೊಡ್ಲಿ. ಈ ರೀತಿಯಾದಂತಹ ಪ್ರಶ್ನೆ ಮಧ್ಯದಲ್ಲೇ ಪ್ರಶ್ನೆ ಎತ್ತೋದು ಸರಿ ಇಲ್ಲ ಅಂತ ನಾನು ಹೇಳ್ತೀನಿ. ನೋಡಿ, ಕಾರವಾರದಲ್ಲಿ ಬಂದು ಹೇಳಿದಾರಾ? ಸೋನಿಯಾ ಗಾಂಧಿ ಹೇಳಿದ್ರಾ ನಾನಪ್ಪ PM ಕ್ಯಾಂಡಿಡೇಟ್ ಆದ್ರೂ ನಾನು ರಾಜ್ಯಸಭೆಗೆ ಹೋಗ್ತೀನಿ ಅಂತ? ಸಂಜಯ್ ಪತಿ ಅಲ್ಲೇನ್ರಿ ಅವರು? ನಿಮ್ಗೆ ಹೇಳಿದ್ರೇನ್ರಿ ಆತರ? ಕಾಂಗ್ರೆಸ್ ನಡೆಸ್ತಾರೆ, ಕಾಂಗ್ರೆಸ್ ನಡೆಸ್ತಾರೆ, ಕಾಂಗ್ರೆಸ್ ನಡೆಸ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ನಡೆಸ್ತಾರೆ. ಮಾನ್ಯ ಡೆಲ್ಲಿ ನಡೆಸ್ತಾ ಇರೋದಲ್ಲ ಇವರು. ಇಂಡಿಯಾ ಕಾರ್ಪೊರೇಟ್ ವರ್ಲ್ಡ್ಗಳ ಯಾರು? ಹಣದ ವಿಷಯ ನಾವು ಮಾತಾಡಿ, ಹಣದ ವಿಷಯ ನಾನು ಹೇಳ್ತೀನಿ. ಹಣದ ವಿಷಯ ನಾವು ಮಾತಾಡ್ತಲ್ಲ, ರಾಜಕೀಯವಾಗಿ ಮಾತಾಡಿ, ರಾಜಕೀಯವಾಗಿ ಮಾತಾಡ್ರಿ. ಹಣದ ವಿಷಯ ನಾವು ರಾಜಕೀಯವಾಗಿ ಮಾತಾಡಿ. ರಾಜಕೀಯ ಟೀಕೆ ಟಿಪ್ಪಣಿಗಳಾಗಬೇಕು, ಜನರಿಗೆ ಗೊತ್ತಾಗಬೇಕು ಏನು ಅಂತ. ಸತ್ಯ ಮುಚ್ಚಿಸಲ್ಲ ರಾಜಕೀಯ ಮಾಡ್ತಕ್ಕಂಥದ್ದು. ನಮ್ಮ ಟರ್ಮ್ ಬಂದಾಗ ನಾವು ಮಾತಾಡ್ತೀವಿ. ಕೇಳೋದು ಒಂದು ಕಲೆ, ಕೇಳಿಸ್ಕೊಳ್ಳಿ. ನಿಮ್ಮ ಮಾತನ್ನ ಯಾಕೆ ಬೇರೆಯವರೇ ಕೇಳಿಸ್ಕೋಬೇಕು ಅನ್ಕೊಳ್ತೀರಾ? ಬೇರೆಯವ್ರ ಮಾತು ನೀವು ಕೇಳಿಸ್ಕೊಳ್ಳಿ, ಆಯ್ತಾ? ರಾಜಕೀಯ ಜೀವನದಲ್ಲಿದ್ದಾಗ ಒಬ್ಬ ನಾಯಕರು ಹಿಂದೆ ಸರಿದಾಗ ಯಾಕೆ ಅಂತ ಜನ ಕೇಳ್ತಾರೆ. ಯಾಕಂದ್ರೆ ಅದೇ ಜನ ಬರ್ತಾರೆ ಅಂತ ಅಂದಾಗ ಅದು ಸರ್ವೇ ಸಾಮಾನ್ಯ ಒಂದು ರಾಜಕೀಯ ಜೀವನದಲ್ಲಿ ಸೈನ್ಯಾಧಿಪತಿ ಅಂತ ಹೇಳಿದ್ದೀನಿ. ಸೈನ್ಯಾಧಿಪತಿ ಅಂತ ಹೇಳ್ತಾ ಇದ್ದೀನಿ. ವರ್ಷದ ಅನುಭವ ಇದೆ ರಾಜಕಾರಣ. ಅವ್ರು ನಡೆಸ್ತಾ ಇರೋದು ಅವರಲ್ಲ, ಅವ್ರು ನಡೆಸ್ತಾ ಇದ್ದಾರೆ. ಕೇಜ್ರಿವಾಲ್ ಅವ್ರ ಸರ್ಕಾರ ಗೋವಿಂದರಾಜ್ ಅವರು ನೋಡಿ ಮೇಡಮ್, ಇವತ್ತು ಕಾಂಗ್ರೆಸ್ನವರು ಇಡೀ ದೇಶದಲ್ಲಿ, ಯಾಕೆಂದ್ರೆ 450 ಸೀಟ್ವರೆಗೂ ರಾಜೀವ್ ಗಾಂಧಿ ಅವ್ರ ಕಾಲದಲ್ಲಿ
ಇದ್ದಂಥ ಸೀಟ್ಗಳು ಇವತ್ತು 53 ಸೀಟಿಗೆ ಇಳಿದಿದ್ದು ಇದೇ ರೀತಿಯ ಒಂದು ರಾಜಕೀಯ ಮಾತುಗಳಿಂದಲೇ ಇವತ್ತು ಕಾಂಗ್ರೆಸ್ ಅಧೋಗತಿ ತಲುಪ್ತಾ ಇರೋದು. ಯಾಕೆ ಅಂದರೆ ಸತ್ಯವನ್ನು ಹೇಳಿದಾಗ ಆ ಒಂದು ಸಮ್ಮಿತ್ರ ಪಕ್ಷದ ಪರವಾಗಿರ್ತಕ್ಕಂಥವ್ರನ್ನೇ ನೇರವಾಗಿ ಆರೋಪ ಮಾಡಿದಾಗ ಈ ಕಾಂಗ್ರೆಸ್ಸಿನ ಮನಸ್ಥಿತಿ ಯಾವ ರೀತಿ ಅಂತ ಇಡೀ ದೇಶದಲ್ಲಿ ನೋಡ್ತಾ ಇದ್ದಾರೆ. ಯಾಕೆಂದ್ರೆ ರಾಹುಲ್ ಗಾಂಧಿ ನಾಯಕತ್ವ ಇರ್ಬೋದು, ಕಾಂಗ್ರೆಸ್ಸಿನ ನಾಯಕತ್ವ ಇವತ್ತು ಇಡೀ ದೇಶದಲ್ಲಿ ಯಾರು ಒಬ್ಬನ ಸ್ಥಿತಿಲಿಲ್ಲ. ಯಾಕೆ ಅಂದ್ರೆ ನೀವು ಅಲ್ಲರೇ ಯತ್ನಾಳ್ ಹೇಳಿರೋದು ಗೊತ್ತಾಗುತ್ತೆ ರೀ, ಕೇಳ್ರಿ. ನಿಮ್ ಪಾರ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಇಬ್ಬರೇ ಸಾಕು ಕರ್ನಾಟಕ ಹಾಳು ಮಾಡ್ತಾರೆ ನೋಡ್ರಿ. ನಿಮ್ಮ ಯೋಜನೆ ಅನೌನ್ಸ್ ಮಾಡ್ಬೇಕಾದ್ರೆ ನಿಮ್ಮ ಸಿಎಂ ಸಿದ್ದರಾಮಯ್ಯ ಡೆಲ್ಲಿಗೆ ಹೋಗಿರ್ಲಿಲ್ಲ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಕೆಲಸ ಅಲ್ಲ, ಗುಂಪುಗಳು ಮುಖ್ಯಮಂತ್ರಿ ರಾಜ್ಯಭಾರ ಮಾಡೋ ಕೆಲಸ ನಿಮ್ಗೆ ಅದೇ ಗೊತ್ತಿಲ್ಲ. ಇದು ಸೆಂಟ್ರಲ್ಗೂ ಕ್ಯಾಂಡಿಡೇಟ್ ಎಲ್ಲ ಹುಡುಕ್ತಾ ಬಿದ್ದಿದ್ದೀರಾ. ಯಾರನ್ನು ಕೃಷ್ಣ ಬೈರೇಗೌಡ ನಂಗೆ ಬೇಡ ಅಂತಾರೆ, ರಾಮಲಿಂಗಾರೆಡ್ಡಿ ಹೇಳಿದ್ರೆ ನಮಗೆ ಬೇಡ ಅಂತ ಹೇಳ್ತಾರೆ. ಕರ್ನಾಟಕದ ಜನತೆ ನಿಮ್ಮ ಮಾತಿಗೆ ಮರಳಾಗಿ ಮಾಡಿದಂತ ಕೆಟ್ಟ ನಿರ್ಧಾರ ನಿಮ್ಮ ಯೋಗ್ಯತೆ ಎಲ್ಲಾ ವಿಚಾರ ಹಂಗೆ ಮಾತಾಡ್ತಾ ಇದ್ದೀರಾ, ಅರ್ಥ ಮಾಡ್ಕೊಳ್ಳಿ. ಲಕ್ಷ್ಮಣ್ ಅವ್ರೆ, ಈಗ ನೀವು ಮೈತ್ರಿ ಮಾಡ್ಕೊಂಡಿದ್ದೀರಿ. ಸಾರಿ ಗೋಪಾಲ್ ಅವ್ರೆ, ಒಂದ್ ನಿಮಿಷ ಸರ್. ಗೋಪಾಲ್ ಸರ್ ಒಂದ್ ನಿಮಿಷ ಸರ್. ಗೋಪಾಲ್ ಅವರೇ, ಈಗ ನೀವು ಮೈತ್ರಿ ಮಾಡ್ಕೊಂಡಿದ್ದೀರಿ ಅಂತಂದ್ರೆ ಕಂಪ್ಲೀಟ್ ಆಗಿ ಅವ್ರಿಗೆ ಶರಣಾಗಿದ್ದೀವಿ ಅನ್ನೋ ತರ ಮಾತಾಡ್ತಾ ಇದ್ದೀರಿ ನೀವು ಅಲ್ವಾ? ನಿಮ್ಮದು ಅನ್ನೋದೊಂದು ಅಸ್ತಿತ್ವ ಇದೆ, ನಿಮ್ಮದೇ ಅಂತದಂತಹ ಒಂದು ಪಕ್ಷ ಇದೆ, ನೀವೇನು ವಿಲೀನ ಆಗಿಲ್ಲ ಹೋಗಿ. ಇದು ಜಸ್ಟ್ ಮೈತ್ರಿ ಚುನಾವಣೆಗೋಸ್ಕರ ನಿಮ್ಮದೇ ಆದಂತಹ ಕಾರ್ಯಕರ್ತರ ಪಡೆ ಇದೆ ಅಲ್ವಾ? ಸೊ ಈ ಕ್ಷೇತ್ರದಲ್ಲಿ ಮಂಡ್ಯದಲ್ಲಿ ನಿಲ್ತಾರೆ ನಮ್ಮ ನಾಯಕರು, ಹಾಸನದಲ್ಲಿ ನಿಲ್ತಾರೆ, ಸೊ ಇಂಥ ಕಡೆ ಗ್ರಾಮಾಂತರದಲ್ಲಿ ನಿಲ್ತಾರೆ, ನಾವು ಹೋರಾಡಬೇಕು, ನಾವು ಕೆಲಸ ಮಾಡಬೇಕು ಅನ್ನೋದು ಇದ್ದೇ ಇರುತ್ತೆ. ಸೊ ಬಾಹ್ಯ ಬೆಂಬಲ ಬೇರೆ, BJP ಅಭ್ಯರ್ಥಿ ನಿಂತಾಗ ಬೇರೆ, ಅಲ್ಲಿವರೆಗೂ ಅಟ್ಲೀಸ್ಟ್ ನಮ್ಮ ಪಕ್ಷದಿಂದ ನಾಯಕರು ನಿಲ್ತಾರಾ ಇಲ್ವಾ ಅನ್ನೋ ಗೊಂದಲದಲ್ಲೇ ಇನ್ನೂ ಎಷ್ಟು ದಿನ ಮುಂದುವರಿಬೇಕು? ನೀವೇ ಈ ರೀತಿಯಾಗಿ ಹೇಳಿದ್ರೆ ಹೆಂಗೆ ಹಾಗಾದ್ರೆ ಅಂತ. ನಮ್ಮ ಕಾರ್ಯಕರ್ತರ ಮನಸ್ಥಿತಿ ಈಗ ಏನಾಗಿದೆ ಅಂದರೆ, ಎಲ್ಲಿ ನಮ್ಮ ಅಭ್ಯರ್ಥಿಗಳು ಇರ್ತಾರೋ ಅಲ್ಲಿ BJP ಕಾರ್ಯಕರ್ತರು ನಮಗೆ ಸಹಾಯ ಮಾಡ್ತಾರೆ ನಮ್ಮ ಅಭ್ಯರ್ಥಿಗಳಿಗೆಲ್ಲಕ್ಕೆ. ಎಲ್ಲಿ BJP ಅಭ್ಯರ್ಥಿಗಳು ಇರ್ತಾರೋ ನಮ್ಮ ಕಾರ್ಯಕರ್ತರು ಏನು ವರಿಷ್ಠರು ತೀರ್ಮಾನದಂತೆ ಏನು ಮೈತ್ರಿ ಧರ್ಮ ಪಾಲನೆ ಮಾಡಬೇಕು ಅದಕ್ಕೆ ನಮ್ಮ ಎಲ್ಲ ಕಾರ್ಯಕರ್ತರು ಬದ್ಧರಾಗಿದ್ದೀವಿ. ನೀವ್ ಹೆಂಗ್ ಹೇಳ್ತಾ ಇದ್ದೀರಾ ಅಂತಂದ್ರೆ ನಮ್ಗೆ ಯಾವ ರಾಜಕೀಯನೂ ಬೇಡ, ಸನ್ಯಾಸತ್ವದ ಅಲ್ಲ ದೀಕ್ಷೆ ಸ್ವೀಕರಿಸಿದಂತಹ ಸನ್ಯಾಸಿಗಳ ತರ ಹೇಳ್ತಾ ಇದ್ದೀರಿ. ಅವರಿಗೆ ಲೋಕೋದ್ಧಾರ ಮಾಡೋದಿರುತ್ತೆ, ಸಮಾಜವನ್ನ ಪರಿವರ್ತನೆ ಮಾಡೋದಿರುತ್ತೆ, ಯಾವ ಆಸೆ ಆಕಾಂಕ್ಷೆಗಳು ಇರೋದಿಲ್ಲ. ಬಟ್ ರಾಜಕೀಯದಲ್ಲಿ ಇರುವಂತಹವ್ರು ನೀವು ರಾಜಕೀಯದಲ್ಲಿ ಇದ್ಕೊಂಡು ನನಗೆ ಯಾವ ಆಕಾಂಕ್ಷೆ ಇಲ್ಲ, ನನಗೆ ಸ್ಥಾನ ಬೇಡ, ಕ್ಷೇತ್ರ ಬೇಡ, ಅಧಿಕಾರ ಬೇಡ ಅಂತ ಹೇಳಕ್ ಆಗಲ್ಲ ಸರ್. ಈಗ ನಮ್ಮ ಪಕ್ಷ ಗುರ್ಸೈತೆ, ನಿಮ್ ಮುಂದೆ ಕೂತಿರೋದು ಯಾರು ಪಕ್ಷ ಗುರ್ಸಿದೆ. ಅಲ್ಲಿ ಯಾವ ಕ್ಷೇತ್ರದಿಂದ ಬಲವಾಗಿ ನಾವು ಇಂಥ ಕ್ಷೇತ್ರಕ್ಕೆ ನಾವು ನಿಲ್ತೀವಿ, ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ಮಂಡ್ಯ ನಮ್ದೆ, ಮಂಡ್ಯ ಇಲ್ಲ ಅಂದ್ಬಿಟ್ರಿ. ಇಲ್ಲ ಅಂಬರೀಶ್ ಅವ್ರು ನಾನು ನಿಲ್ತೀನಿ ಅವ್ರು ನಿಲ್ಲಿ, ನಾವು ಅವ್ರು ಹೇಳಿ ನಮ್ಮ ಪಕ್ಷದಿಂದ ಮಂಡ್ಯ, ಹಾಸನ್ನು, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಓಹೋ ಮತ್ತೆ ಚಿಕ್ಕಬಳ್ಳಾಪುರನೂ ಇರ್ಬೋದು. 5 ಕ್ಷೇತ್ರ ಕೇಳ್ತಾ ಇದ್ದೀವಿ. 5 ನೀವು ಕೇಳ್ತಾ ಇದ್ದೀರಿ. ಅವ್ರು ಎಷ್ಟು ಕೊಡ್ತಾರೋ 1 ಕೊಟ್ರು ನೀವು ಸುಮ್ಮನೆ ಇರ್ತೀರಿ. ಏನ್ ಹೇಳಿ, ನಮ್ಮ ವರಿಷ್ಠ ತೀರ್ಮಾನ ತಗೊಳ್ತಾರೆ, ಇಲ್ಲಿ ಕುತ್ಕೊಂಡು ಹೇಳೋ ಅಂತದಲ್ಲ. ಅದನ್ನ ವರಿಷ್ಠರು, ನಮ್ಮ ಪಕ್ಷದ ವರಿಷ್ಠರು ರೇ ನಿಮ್ಮ ಕಾರ್ಯಕರ್ತರನ್ನೆಲ್ಲ ಡೆಲ್ಲಿ ಕರ್ಕೊಂಡ ಕೇಳಿ ಟಿಕೆಟ್ ಕೊಡಿಸ್ತಾರೇನ್ರಿ? ಅಭಿಪ್ರಾಯ ಹೇಳಿದಾರೇನ್ರಿ? ನೀವು ನಿಮ್ದು ಬೀದಿಗೆ ಬರ್ತದ ಇರ್ರಿ, ನೋಡಿವ್ರ ನಿಮ್ದು ಬರ್ತದೆ. ಈಗ ನಿಮ್ದು ಬರ್ತದ ಇರ್ರಿ ಬೀದಿಗೆ. ಈಗ BJP ಅವ್ರನ್ನ ನೀವು ಇದ್ ಮಾಡ್ತಾ ಇದ್ದೀರಾ, ಒಂದು 3 ಜನ ಏನೋ ವಿರೋಧ ಮಾಡ್ತಾವ್ರೆ. ನಿಮ್ಮಲ್ಲಿ 3ರಷ್ಟು ಅಲ್ಲ ವಿರೋಧ. ಇದು ಅಲ್ಲ ರೀ, ನಾನು ಹೇಳೋದು ಕೇಳ್ರಿ. MP ಈಗ ಲೋಕಸಭಾ ಚುನಾವಣೆ ಟಿಕೆಟ್ ಬಗ್ಗೆ ಒಂದು 3 ಜನ ಒಂದ್ ಸ್ವಲ್ಪ ಅಭಿಪ್ರಾಯ ಇದ್ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿ 30 ಜನ ಬರ್ತಾರೆ ನೋಡಿವ್ರ? ನೋಡಿ, ನಾನು ಉತ್ತರ ಕೊಡ್ತೀನಿ. ದಯವಿಟ್ಟು
ನಂತರದಲ್ಲಿ ತಮ್ಮ ಏನೇ ಉತ್ತರಗಳಿದ್ರು ತಾವು ಹೇಳ್ಬೋದು ಅಂತ ನಾವು ನಮ್ಮ ಪಾರ್ಟಿಸಿಪೆಂಟ್ ಹತ್ರ ಕೇಳ್ಕೊತೀವಿ. ದಯವಿಟ್ಟು ನಾವು ನಿಮಗೆ ಡಿಸ್ಟರ್ಬ್ ಮಾಡಲ್ಲ. ಇಡೀ ದೇಶದಲ್ಲಿ ನೀವು ಕಂಟೆಸ್ಟ್ ಮಾಡ್ತಾರೆ, ನಿಮ್ದು ಹೇಳಿ. ನಮ್ದು ನಾವು ಆಲ್ರೆಡಿ ಹೇಳಿದ್ವಿ, ನಾವು ಕರ್ನಾಟಕದ ಬಗ್ಗೆ ಮಾತಾಡೋಕೆ ಹೇಳಿದ್ವಿ. ನಾವು ಬೇರೆ ರಾಜ್ಯದ ಬಗ್ಗೆ ನಾವು ಮಾತಾಡೋದಿದ್ರೆ ನಾನು ಮಾತಾಡ್ತೀನಿ, ಆದ್ರೆ ನಾವು ಕರ್ನಾಟಕದ ಬಗ್ಗೆ ಮಾತಾಡಬೇಕು ಅಂತ ಅಷ್ಟೇ ನಾವು ಕುತ್ಕೊಂಡಿರೋದ್ರಿಂದ ನಾವು ಮಾತಾಡ್ತೀವಿ. ನೋಡಿ, ಬಿಜೆಪಿ ಎಷ್ಟು ಡಬಲ್ ಸ್ಟ್ಯಾಂಡರ್ಡ್ ಅಂತ ಅದಕ್ಕೆ ನಾವು ಕಾರಣಗಳನ್ನು ಕೊಡ್ತೀನಿ. ಕಾರವಾರದಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರು ನಾನೇ ಅಭ್ಯರ್ಥಿ ಅಂತ, ಯಾಕೆಂದ್ರೆ 4 ವರ್ಷ 9 ತಿಂಗಳು ಮಲ್ಕೊಂಡಿದ್ರು ಅನಂತ್ ಕುಮಾರ್ ಹೆಗಡೆ ಅವರು. 3 ತಿಂಗಳಲ್ಲಿ ಎದ್ರು ಏನೋ ಭಾವನಾತ್ಮಕವಾಗಿ ಮಾತುಗಳನ್ನು ಬಿಟ್ಟರು, ಸಂವಿಧಾನವನ್ನು ಬದಲಿಸ್ತೀವಿ ಅಂತ ಹೇಳೋ ಮಾತುಗಳನ್ನು ಬಿಟ್ಟು ಟಿಕೆಟ್ ನನಗೆ ಅಂತ ಕೂತ್ಕೊಂಡಿದ್ದಾರೆ. ಅಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕೊಡಬೇಕು ಅಂತ ಒಮ್ಮತದ ಅಭಿಪ್ರಾಯ ಮೂಡ್ತಾ ಇದೆ. ಇದು ಒಂದು ಡಬಲ್ ಸ್ಟ್ಯಾಂಡರ್ಡ್ ಇರತಕ್ಕಂಥದ್ದು. ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಇಲ್ಲ. ಹೌದು, ಅರೆ ನನ್ನನ್ನ ದಮ್ಮಿದ್ರೆ ಸರ್, ನಾವು ತಾಳ್ಮೆಯಿಂದ ಕೇಳಿ, ನಂತರ ನೀವು ಉತ್ತರ ಕೊಡಿ. ನಾವು ಟಿಕೆಟ್ ಫೈಟ್ ಬಗ್ಗೆ ಮಾತಾಡ್ತಾ ಇದೀವಲ್ವಾ, ಟಿಕೆಟ್ ಅವ್ರು ಹೇಳಿರುವ ಹೇಳಿಕೆಗಳನ್ನ ಹೇಳಿದ್ದೀನಿ. ಇರಬಹುದು, ಆದ್ರೆ ಅವರು ಹೇಳಿರ್ತಾರೆ ಅನಂತ್ ಕುಮಾರ್ ಹೆಗಡೆ ಅವರು ಹೌದು ಕೆಲಸ ಮಾಡಿಲ್ಲ. ಮೇಡಮ್, 5 ವರ್ಷದಲ್ಲಿ ಒಂದೇ ಒಂದು ಪ್ರಶ್ನೆ ಎತ್ತಿಲ್ಲ ಅವರು ಲೋಕಸಭೆಯಲ್ಲಿ. ಹೇಳ್ತಾ ಇರೋದು ಡಬಲ್ ಸ್ಟ್ಯಾಂಡರ್ಡ್. ಯಾರಿಗೆ ದಮ್ಮಿದೆ ಇಲ್ಲಿ ಬಂದು ನಿಂತ್ಕೊಳ್ಳೋದಕ್ಕೆ ಅಂತ ಕೇಳಿದ್ದಾರೆ ಅವರು. ಕೇಳಿದ್ದಾರೆ ಮಾಧ್ಯಮದಲ್ಲಿ, ಎಲ್ಲಿ ಮನೇಲಿ ಕುತ್ಕೊಂಡು ಕೇಳಿಲ್ಲ ಅವರು, ಮಾಧ್ಯಮದಲ್ಲಿ ಕೇಳಿದ್ದಾರೆ. ದಮ್ಮಿರೋರು ಬರ್ಲಿ, ನನ್ನನ್ನು ಬಿಟ್ಟು ಯಾರು ಟಿಕೆಟ್ ಕೊಡ್ತಾರೆ ಅಂತ ಕೇಳಿದ್ದಾರೆ, ಧಮಕಿ ಹಾಕಿದ್ದಾರೆ ಬಿಜೆಪಿಗೆ. ಅದ್ರ ಬಗ್ಗೆ ಹೇಳ್ಬೇಕಲ್ವಾ. ನಮ್ಮ ಮಂಗಳೂರಲ್ಲಿ ಭಾವನಾತ್ಮಕವಾಗಿ ಆಲ್ರೆಡಿ ಅವರು ಕಟೀಲ್ ಅವರು ನಾನು ಕೊಡೋದಿಲ್ಲ ಅನ್ನೋ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನನಗೆ 15 ವರ್ಷ ನಾನು ಸಂಸದನಾಗಿ ನಾನು ಕಾರ್ಯನಿರ್ವಹಿಸಿದ್ದೇನೆ ಅಂತ. 224 ಕ್ಷೇತ್ರಗಳಿಗೆ ಸಹಿ ಮಾಡಿದಂತಹ ಅಧ್ಯಕ್ಷನಿಗೆ, ಬಿ ಫಾರ್ಮ್ ಸಹಿ ಮಾಡಿದಂಥ ಅಧ್ಯಕ್ಷನಿಗೆ ಟಿಕೆಟ್ ಇಲ್ಲ. ಯಾಕೆ ಅಂತ ಅವರೇ ಹೇಳಬೇಕಾಗುತ್ತೆ. ಬೆಂಗಳೂರು ಸೌತು ಇನ್ನೂ ಯಾರಿಗೂ ಡಿಸೈಡ್ ಮಾಡಿಲ್ಲ, ಯಾರು ಅಂತ ಹೇಳಿಲ್ಲ. ಏಕಾಏಕಿ ಇವ್ರು ಹೇಳಿದ್ರು ಪಕ್ಷದ ಗ್ರೌಂಡ್ ಲೆವೆಲ್ ರಿಪೋರ್ಟ್ ತಗೊಂಡು ನಾವು ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತೀವಿ ಅಂತ. ಬೆಂಗಳೂರು ಸೌತ್ಗೆ 2019ರಲ್ಲಿ ಯಾವ ಪಕ್ಷದ ಅಭ್ಯರ್ಥಿ, ಯಾವ ಪಕ್ಷದ ಪದಾಧಿಕಾರಿಗಳನ್ನು ಕೇಳಿದ್ರಿ, ಯಾವ ಪಕ್ಷದ ಕಾರ್ಯಕರ್ತರನ್ನು ಕೇಳಿದ್ರಿ, ಯಾವ ಪಕ್ಷದ ಅಧ್ಯಕ್ಷರುಗಳನ್ನು ಕೇಳಿ ನೀವು ಕೊಟ್ಟಿದ್ರಿ? ತೇಜಸ್ವಿ ಸೂರ್ಯಗಿಂದ ಪ್ರಶ್ನೆ ಕೇಳಬೇಕಾಗುತ್ತಲ್ವಾ. ಬೆಂಗಳೂರು ನಾರ್ತು ಯಾರಿಗೆ ಕೊಡ್ತೀರಂತ ಗೊತ್ತಾಗ್ತಾ ಇಲ್ಲ. ಮಂಜುನಾಥ್ ಅವ್ರಿಗೆ ಕೊಡ್ತೀರಾ, ಇನ್ನೊಬ್ರು ಕೊಡ್ತೀರಾ, ಮತ್ತೊಬ್ರು ಕೊಡ್ತೀರಾ ಅಂತ ದ್ವಂದ್ವ ಇದೆ. ಬೆಳಗಾವಿಯಲ್ಲಿ ಮಂಗಳ ಅಂಗಡಿಯವರಿಗೆ ಸಮಸ್ಯೆ ಇದೆ. ಮತ್ತು ರಾಯಚೂರಲ್ಲೂ ಟಿಕೆಟನ್ನು ಬದಲಾಯಿಸಬೇಕು ಅನ್ನುವ ಕೂಗೆತ್ತಿದೆ, ಅದು ಸಹ ಚರ್ಚೆಯಲ್ಲಿದೆ. ಮತ್ತು ದಾವಣಗೆರೆಯಲ್ಲಿ ಅವ್ರದ್ದೇ ನಮ್ಮ ಇವರು ಯಾರಿದ್ದಾರೆ ಸೋತಿರ್ತಕ್ಕಂಥ ಶಾಸಕರು ಅವರೇ, ಸಿದ್ದೇಶ್ವರ ಅವರಿಗೆ ಅಲ್ಲ ಗೆದ್ದಿದ್ದಾರೆ ಅವರು. ಇನ್ನೊಬ್ರು ನಮ್ಮ MLA ರೇಣುಕಾಚಾರ್ಯ ಅವರು ನೇರವಾಗಿ ಇದು ಮಾಡಿದ್ದಾರೆ. ಕೂಬಾರ್ ಅವರಿಗೆ ಕೊಡಬಾರ್ದು ಅಂತ ಅಲ್ಲೇ ಸ್ಥಳೀಯ ಶಾಸಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲೂ ಸಹ ದ್ವಂದ್ವ ಇದೆ, ಯಾರು ಕೊಡ್ತಾರೆ ಅಂತ ಗೊತ್ತಿಲ್ಲ, ಅವ್ರು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಚಾಮರಾಜನಗರದಲ್ಲಿ ಸರ್ ಶಶಿಧರ್ ಅವರೇ, ಒಂದು ರಾಷ್ಟ್ರೀಯ ಪಕ್ಷ ಅತಿ ಹೆಚ್ಚು ಸಂಸದರನ್ನ ಹೊಂದಿರುವಂತಹ ರಾಜ್ಯ, 25 ಜನ ಒಂದು ಇಟ್ಕೊಂಡವರೇ ಇಷ್ಟೊಂದೆಲ್ಲ ಒಂದು ಒತ್ತಡಗಳಿರುತ್ತೆ. ಒಂದು ದೊಡ್ಡ ರಾಷ್ಟ್ರೀಯ ಪಕ್ಷ ಅತಿ ಹೆಚ್ಚು ಸಂಸದರನ್ನ ಹೊಂದಿರುವಂತಹ ಪಕ್ಷ ಆದಾಗ ಗೊಂದಲಗಳು ಸರ್ವೇ ಸಾಮಾನ್ಯ. ಖಂಡಿತ ಅದನ್ನೇ ಹೇಳ್ತಾ ಇದೀವಿ. ದೊಡ್ಡ ಪಕ್ಷ ಏನ್ ಗೊತ್ತಾ ಮೇಡಮ್, ಗೆಳೆಯರಿಗೆ ಒಂದು ಪ್ರಶ್ನೆ. ನೀವು ಇಷ್ಟೆಲ್ಲ ರಾಷ್ಟ್ರೀಯ ಪಕ್ಷಗಳ ಬಗ್ಗೆ, ಪ್ರಾದೇಶಿಕ ಪಕ್ಷಗಳ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀರಾ, ನೀವ್ ಯಾಕ್ರಿ ಇಲ್ಲಿ ಕರ್ನಾಟಕದಲ್ಲಿ MP ಟಿಕೆಟ್ ಯಾರಿಗಾದ್ರೂ ಕೊಟ್ಟು ಕ್ಯಾಂಡಿಡೇಟ್ ಮಾಡಬಾರ್ದು? ನಮ್ಮಲ್ಲಿ ಆಗಿಲ್ಲ. ನೀವು ಬೇರೆ ಪಕ್ಷದ JDS ಏನ್ ಹೇಳ್ತಾ ಇದ್ದೀರಾ, ಮೈತ್ರಿ ಧರ್ಮ ಪಾಲನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ತಾನೆ ನೀವು ಮಾಡ್ತಾ ಇದ್ದೀರಾ. ಹಾಗೆ ನಾವು ಆಗ್ತಾ ಇಲ್ಲ ಅಂತ ಹೇಳಿದೀವಿ, ನಾವು ಹಾಕ್ಬಾರ್ದು ಅಂತ ಮೇಲೆ ನಿರ್ದೇಶನ ಇದೆ, ಗೊತ್ತಾಯ್ತಾ? ಬೇರೆ ಕಡೆ ಇದೆ, ನಾವು 5 ರಾಜ್ಯದಲ್ಲಿ ನೀವು ಇರೋದ್ರಲ್ಲಿ 28 ಹಾಕಿರೋದ್ರಿ ನೀವು. ನಾವು 18 ಇಲ್ಲ, 18 ಕ್ಷೇತ್ರದಲ್ಲಿ ಹಾಕಿದೀವಿ ದೇಶದಲ್ಲಿ. ನಮ್ದು ರಾಷ್ಟ್ರೀಯ ಪಕ್ಷ ಈಗ ಕಾಂಗ್ರೆಸ್ನವ್ರು ಯಾಕೆ ಇಷ್ಟೊಂದು ಬಿಜೆಪಿ ಅವರು ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ ತಲೆ ಕೆಡಿಸ್ಕೊಂಡಿದ್ದೀರಾ ಅಂತಂದ್ರೆ, ಸೊ ಅವರ ಒಂದು ಬಲಾಢ್ಯವನ್ನ ನೋಡಿ ನೀವು ಟಿಕೆಟ್ ಅನೌನ್ಸ್ ಮಾಡೋದಕ್ಕೆ ಅಂತ. ಸೊ ಇದು ಒಂದಷ್ಟು ಪ್ರೋಮೋ ತರ 7 ಕ್ಷೇತ್ರಗಳ ಬಿಡುಗಡೆ ಮಾಡಿದ್ದೀರಾ ಅಷ್ಟೇ. ಇನ್ನುಳಿದ ಕ್ಷೇತ್ರ ಬಿಜೆಪಿಯವರ ಅಭ್ಯರ್ಥಿಗಳ ಆಧಾರದ ಮೇಲೆ ನಿಮ್ಮ ನಿರ್ಧಾರ ಆಗತ್ತೆ ಅನ್ನೋದು. ಹಂಗಾರೆ ಇವಾಗ ನಾವು 7 ಕ್ಷೇತ್ರ ಬಿಟ್ಟಿದೀವಲ್ಲ, ನಮ್ಮ ನಿರ್ಧಾರ ನೋಡಿ ಬಿಡ್ತಾರ ಅವರು. ಅದು ರಾಜಕೀಯ ಪಕ್ಷದ ಅವರ ನಿಲುವು ಇರುತ್ತೆ, ಅವ್ರದ್ದು ಕಾರ್ಯಕ್ರಮ ಇರುತ್ತೆ. ನಾವು ಹೇಳ್ತಕ್ಕಂಥದ್ದು ದೇಶಕ್ಕೆ ಅಭ್ಯರ್ಥಿ ಯಾರಾದರೂ ಹಾಕ್ಲೇಬೇಕು. ನಾನು 543 ಕ್ಷೇತ್ರಗಳಿಗೆ ಎಲ್ಲರೂ ಆಕೆ ಹಾಕ್ತಾರೆ, ಯಾರು ಆಗದೆ ಅಂತೂ ಇರೋಕ್ಕೆ ಸಾಧ್ಯ ಇಲ್ಲ. ಅದು 1-2 ದಿನ ಲೇಟ್ ಆಗ್ಬೋದು, ಆಕೆ ಹಾಕ್ತಾರೆ.
ಎಲ್ಲರೂ ಎಲ್ಲ ಕ್ಯಾಂಡಿಡೇಟ್ಗಳು ನಿಂತ್ಕೊಳ್ತಾರೆ, ಎಲ್ಲ ಪಾರ್ಟಿ ಆಗ್ತಾರೆ. ನಮಗೆ ಈಗ ದೇಶಕ್ಕೆ ಏನು ಬೇಕಾಗಿದೆ ಅಂತಕ್ಕಂಥದ್ದು ಮುಖ್ಯ ಆಗ್ತದೆ. ಅದಕ್ಕೆ ಇನ್ನೇನು 2-3 ದಿವಸದಲ್ಲಿ ಕ್ಯಾಂಡಿಡೇಟ್ ಅನೌನ್ಸ್ ಆಗಿಬಿಟ್ರೆ ಕ್ಯಾಂಡಿಡೇಟ್ ಕತೆ ಮುಗಿದೋಗ್ಬಿಟ್ರೆ ಇನ್ನು ಬರ್ತಕ್ಕಂಥದ್ದೇ ಇದು. ಏನು ಬೆಳವಣಿಗೆ ಏನು, ಮತ್ತೊಂದೇನು, ಇವಾಗ 10 ವರ್ಷದ್ದೇನಪ್ಪ, ಇವ್ರು 10 ವರ್ಷ ಇದ್ದಾರೆ, 10 ವರ್ಷ ಕಾಂಗ್ರೆಸ್ ಇತ್ತು, ಏನು ಬೆಳವಣಿಗೆ? 10 ವರ್ಷ UPA ಇದ್ದಾಗ GDP ಗ್ರೋತು ಆವ್ರೇಜು 7.68 ಇತ್ತು, ಅವ್ರದ್ದು 5.47 ಇದೆ. ಅನ್ಎಂಪ್ಲಾಯ್ಮೆಂಟು 2.2 ಇತ್ತು, ನಮ್ಮದು ಕಡಿಮೆ ಇತ್ತು, ಅವ್ರದ್ದು 6.6 ಇದೆ. ಇದು ನಮಗೆ ನಂಬರ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸು 33.2 ಲಕ್ಷ ಕೋಟಿ ಇದ್ದವ್ರಿಗೆ 2 ಲಕ್ಷ ಎಂಪ್ಲಾಯ್ಮೆಂಟು ಕಳೆದ್ಬಿಟ್ಟಿದ್ದಾರೆ, ಮತ್ತೆ ಜಾಬ್ ತೊಗೊಂಡಿಲ್ಲ. 30 ಲಕ್ಷ ಖಾಲಿ ಇದೆ, ಅದನ್ನು ತೊಗೊಂಡಿಲ್ಲ. ಅರ್ಥ ಆಗ್ತಿದೆ. ಹೌಸ್ ಹೋಲ್ಡ್ ಸೇವಿಂಗ್ಸು, ಒಂದು ಮನೆಯ ಆದಾಯ ಎಷ್ಟಿತ್ತು ಅಂದರೆ 23% ಇತ್ತು ಆದಾಯ, 19 ಕಡಿಮೆ ಆಗಿದೆ. ಅರ್ಥ ಆಗ್ತಿದೆ. ಆಮೇಲೆ GDP ಡೆಬಿಟ್ 52% ಇದ್ದಾರೆ, ಅದು 58% ಇದ್ದಾರೆ. ಅವರೇಜ್ ಎಕ್ಸ್ಪೆಂಡಿಚರ್ ಒಂದು ಮನೆದು 14.8%, ಇನ್ನೆರಡೇ ಹಿಡಿದೆ ಹೇಳ್ಬಿಡ್ತೀನಿ. ಅವ್ರದ್ದು 12.94 ಇದೆ, ನಮ್ದು 14.68 ಇತ್ತು. ಟೋಟಲ್ ಎಕ್ಸ್ಪೋರ್ಟು 17% ಇದ್ವಿ, ಅವ್ರು 13% ಇದ್ದಾರೆ. ಇದೆಲ್ಲ ಸರ್ಕಾರಿ ದಾಖಲೆ, ನಂದು ಯಾವತ್ತೂ ತರೋದಿಲ್ಲ ನಂದು ಓನಾಗಿ. ಆಮೇಲೆ ಫಿಸಿಕಲ್ ಡೆಫಿಸಿಟ್ಟು 4.5% ಇದ್ವಿ, ಅವ್ರದ್ದು 5.8% ಇದೆ. ಮುಂದೆ ಏನೋ 5.1 ತರ್ತೀವಿ ಅಂತ ಹೇಳಿದ್ದಾರೆ 2025ಕ್ಕೆ. ಅರ್ಥ ಇದೆಲ್ಲದರಲ್ಲೂ ಕೂಡ ನಾವು ಮುಂದೆ ಇದ್ದೀವಲ್ಲ. ಇದು ದೇಶಕ್ಕೆ ನಡಿಬೇಕಾಗಿರ್ತಕ್ಕಂಥದ್ದು. ಕ್ಯಾಂಡಿಡೇಟ್ಗಳು ನಿಜವಾಗ್ಲೂ ಅನೌನ್ಸ್ ಮಾಡ್ತಾರೆ, ಎಲ್ಲ ಪಾರ್ಟಿಗಳು ರೆಡಿ ಇದ್ದಾರೆ. ದೇಶವನ್ನು ಆಳೋದಕ್ಕೆ ಏನು ಮಾಡಬೇಕು ಅಂತಿದ್ರು ಮಾಡಿದ್ರು. ಯಾಕೆ ನಾವು ಅಷ್ಟು ಹೀನಾಯವಾಗಿ ಸೋತ್ರಿ ಹಿಂದೆ? ಅಲ್ಲ, ಒಂದಂತೂ ನಿಜ, ಅವ್ರು CEO ಟೈಪಲ್ಲಿ ಹೋದ್ರು, ನಾವು ಮಾಮೂಲಿ ಹಳೆ ಪದ್ಧತಿನಲ್ಲಿ ಹೋದ್ವಿ. ಅದಕ್ಕೆ ನಾವು ಸೋಲು ಒಪ್ಕೊಂಡಿದೀವಿ, ಇಡೀ ಸೋಲು ಒಪ್ಕೊಂಡಿದೀವಿ ನಾವು. ಅಲ್ಲ, ಸೋಲು ಒಪ್ಕೊಂಡಿದೀವಿ ನೋಡ್ರಿ, ಅದು ಹೇಳ್ಬೇಡಿ ನೀವು. ಇವಾಗ ಯಡಿಯೂರಪ್ಪನ ಮಗನ ಯತ್ನಾಳ್ ಹೇಳಿದ್ದಾರೆ, ಇಡೀ ವಿರೋಧ ಪಕ್ಷ ಇಡೀ ವಿಶ್ವದಲ್ಲಿ ದುಡ್ಡಿದೆ ಅಂತ ಹೇಳಿದ್ದಾರೆ. ಅಲ್ಲ ರೀ, ನಿಮ್ಗೆ ಯತ್ನಾಳ್ ಹೇಳಿದ್ದಾರೆ ಯಾವಾಗ್ಲೂ ಯಾಕೆ ದುಬೈಗೆ ಹೋಗ್ತಾರೆ? ಅಲ್ಲ, ವಿಜೇಂದ್ರ ಯಾಕೆ ದುಬೈಗೆ ಹೋಗ್ತಾರೆ ಅಂತಂದ್ರೆ ಅಲ್ಲಿ ಆಸ್ತಿ ಮಾಡಿದ್ದಾರೆ, ಹೋಗ್ತಾರೆ ಅಂತಾರೆ. ನಿಮ್ಗೆ ಅವೆಲ್ಲ ಬಿಟ್ಬಿಡಿ. ಅದು ಇವಾಗ 20,000 ಕೋಟಿ ಮೋದಿ ಮೇಲೆ ಹೇಳಿದ್ವಿ ನಾವು. ಒಂದ್ ನಿಮಿಷ, ಪಾರ್ಲಿಮೆಂಟ್ ಒಳಗಡೆ ರಾಹುಲ್ ಗಾಂಧಿ ಅವರು 20,000 ಕೋಟಿ ಹೇಳಿದ್ರು. 20,000 ಕೋಟಿ ಯಾರ್ದು ಅಂತ ಹೇಳಿ ಅಂತ ಮೋದಿ ಅವರು ಹೇಳೋ ಸ್ಥಿತಿಲಿಲ್ಲ. ನಿಮ್ಮ ಪಕ್ಷದ ವಿಚಾರಕ್ಕೆ ಬರೋಣ. ಈಗ ಎಷ್ಟು ನೀಟಾಗಿ ಹೇಳಿದ್ದಾರೆ ಈಶ್ವರಪ್ಪನವರು ಅಂತಂದ್ರೆ, ಆಯ್ತಾ, ಇಲ್ಲಿ ಹಾವೇರಿಗೆ ನಿಲ್ಲಿಸೇ ತೀರ್ತೀನಿ. ಯಾಕಂದ್ರೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆ ಟಿಕೆಟ್ ತ್ಯಾಗ ಮಾಡಿದ್ದಾರೆ. ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರೇ ಭರವಸೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಸರ್. ಓಕೆನಾ? ಅದಾದ ನಂತರದಲ್ಲಿ ಇವರು ಖುದ್ದು ಮಗನನ್ನ ನಿಲ್ಲಿಸಬೇಕು ಅಂತೇಳಿ ಯಡಿಯೂರಪ್ಪನವರ ಸೂಚನೆ ಆಧಾರದ ಮೇಲೆಗೆ ಈಗ 5-6 ತಿಂಗಳಿಂದ ಹಾವೇರಿಗೆ ಹೋಗೋದು ಬರೋದು, ಸಮಾವೇಶ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಕಾರ್ಯಕರ್ತರ ಮನೆಗಳಿಗೆ ಹೋಗೋದು, ಸಮಾರಂಭಗಳಿಗೆ ಹೋಗೋದು ಮಾಡ್ತಾ ಇದ್ದಾರೆ. ಈ ಹಂತಕ್ಕೆ ಬಂದ ಮೇಲೆ ಈಗ ಮಗನಿಗೆ ಟಿಕೆಟ್ ಕೊಡೋದು ಡೌಟು ಅನ್ನೋ ಸ್ಥಿತಿಗೆ ಅವ್ರನ್ನ ತಂದು ನಿಲ್ಸಿದ್ದೀರಿ. ಹಂಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ಶಿವಮೊಗ್ಗದಿಂದ ಬಂದ್ರು ನಿಲ್ತೀನಿ ಅನ್ನೋ ಲೆವೆಲ್ಗೆ ಇವತ್ತು ಬಂದು ಮಾತಾಡ್ತಾ ಇದ್ದಾರೆ. ಅಲ್ಲಿ ಇವಂದು ರಾಘವೇಂದ್ರ ಅವರೇ ಕ್ಯಾಂಡಿಡೇಟು ಅಂತ ಗೊತ್ತಿದ್ರು ಅಂದ್ರೆ ರೆಬೆಲ್ ಆಗೋದಕ್ಕೆ ಒಬ್ಬ ಹಿರಿಯ ನಾಯಕರು ಕೂಡ ಸಜ್ಜಾಗ್ತಾ ಇದ್ದಾರೆ. ಅದನ್ನ ನೀವೇ ತಯಾರು ಮಾಡ್ಕೊಳ್ತಾ ಇದ್ದೀರಿ ಅನ್ನೋದು ಏನು ಹೇಳ್ತೀರಿ? ನೋಡಿ ಮೇಡಮ್, ಸನ್ಮಾನ್ಯ ಈಶ್ವರಪ್ಪನವರು ನಮ್ಮ ಪಾರ್ಟಿಯಲ್ಲಿ ಕರ್ನಾಟಕದಲ್ಲಿ ಪಾರ್ಟಿಯನ್ನು ಕಟ್ತಂತಾರೆ ಯಡಿಯೂರಪ್ಪನವ್ರ ಜೊತೆ. ಸಾಕಷ್ಟು ಅವ್ರಿಗೂ ಕೂಡ ಕಾಲದಲ್ಲಿ ಅವ್ರಿಗೆ ಜವಾಬ್ದಾರಿ ಕೊಟ್ಟು ಸಚಿವರನ್ನು ಮಾಡಿದ್ದಾರೆ, ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಸೊ ಎಲ್ಲ ರೀತಿಯ ಒಂದು ಏನು ಕೆಲಸ ಮಾಡಿದ್ರಲ್ಲ ಆ ಒಂದು ಇದ್ರ ಮೇಲೆ ಪಕ್ಷ ಅವ್ರನ್ನ ಎಲ್ಲ ರೀತಿಯಾದ ಅವಕಾಶಗಳನ್ನ ಮಾಡಿಕೊಟ್ಟು ಒಂದು ಉನ್ನತ ಸ್ಥಾನಕ್ಕೆ ಕಳಿಸಿದ್ದಾರೆ. ಇವತ್ತು ಸನ್ಮಾನ್ಯ ಈಶ್ವರಪ್ಪನವರು ಟಿಕೆಟ್ ಬೇಕು ಅನ್ನೋದು ಮನವಿ ಮಾಡ್ತಾ ಇರೋದು ಸತ್ಯ ಇದೆ. ಯಾಕೆಂದರೆ ಟಿಕೆಟ್ ಸಿಕ್ಕಲಿಲ್ಲ ಅಂದರೆ ಅವರೇನು ಇದು ಮಾಡೋ ಅಂಥ ಪ್ರಶ್ನೆ ಇಲ್ಲ. ಯಾಕೆಂದರೆ ಕಳೆದ ಬಾರಿ ಆಲ್ರೆಡಿ ನನಗೆ MLA ಚುನಾವಣೆ ನಿಲ್ಲಕ್ಕೆ ನನಗೆ ಆಸಕ್ತಿ ಇಲ್ಲ ಅಂತ ಹೇಳ್ಬಿಟ್ಟು ಅವರೇ ಬಿಟ್ಕೊಟ್ಟಂಥವ್ರು. ಈಗ ಸಹಜವಾಗಿ ಒಂದು ಕ್ಷೇತ್ರ ಅಂತಲ್ಲ, ನಾನು ಆಗಲೇ ಹೇಳ್ದಂಗೆ ಪೈಪೋಟಿ ಇದ್ದೇ ಇದೆ. ಯಾಕೆಂದರೆ ಇವತ್ತು ಇಡೀ ದೇಶದಲ್ಲಿ ಒಂದು ಉತ್ತಮವಾದ ವಾತಾವರಣ ಇದೆ, ದೇಶ ಅಭಿವೃದ್ಧಿ ಕಾಣ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸಾಮಾನ್ಯ ಕಾರ್ಯಕರ್ತನೂ ಕೂಡ ನನಗೂ ಸಹ ನಾನು ಒಬ್ಬ ಅವಕಾಶ ಸಿಕ್ಕಿದ್ರೆ ನನಗೂ ಎಲ್ಲ ಒಂದು ಕಡೆ ನಾನು ಒಬ್ಬ ಸಂಸದನಾಗಿ ಆಯ್ಕೆ ಆಗ್ತೀನಿ ಅಂತ ಒಂದು ನಂಬಿಕೆ ಬಂದಿರೋದ್ರಿಂದ ಸಹಜವಾಗಿ ಪೈಪೋಟಿ ಅನ್ನೋದು ಇವತ್ತು ಬೆಳೀತಾ ಇದೆ. ಯಾಕೆಂದರೆ ಸಾಮಾನ್ಯ ಕಾರ್ಯಕರ್ತರು ನಿಂತರೂ ಗೆಲ್ತಾನೆ ಅಂತ ಒಂದು ವಾತಾವರಣ ಇದ್ದಾಗ ಸಹಜವಾಗಿ ಈ ರೀತಿಯ ಒಂದು ಪ್ರಕ್ರಿಯೆಗಳು ಆಗಿದೆ. ಇದಕ್ಕೆಲ್ಲ ಒಂದು ಅಂಕಿತವನ್ನು ನಮ್ಮ ರಾಷ್ಟ್ರೀಯ ನಾಯಕರು ಸರಿಯಾದ ಸಮಯದಲ್ಲಿ ತೀರ್ಮಾನ ತಗೊಂಡು ಯಾರಿಗೆ ಈ ಬಾರಿ ಟಿಕೆಟ್ ಕೊಡಬೇಕು ಅನ್ನೋ ನಿರ್ಧಾರ ಮಾಡ್ತಾರೆ. ಈ ಕೆಲವೊಂದು ನಮ್ಮ ಶಶಿಧರ ಆದ್ಯ ಅವರು ಪ್ರಶ್ನೆ ಕೇಳಿದರು, ನಳಿನ್ ಕುಮಾರ್ ಕಟೀಲ್ ಅವ್ರಿಗೆ ಈ ಸರಿ ಏನು 224 ಬಿ ಫಾರ್ಮಿ ಸೈನ್ ಹಾಕಿದ್ರಲ್ಲ ಕಳೆದ ಬಾರಿ, ಈ ಸರಿ ಟಿಕೆಟ್ಗೆ ಒದ್ದಾಡ್ತಾವ್ರೆ ಅಂತ. ಸರ್, ಅವ್ರು 2009ರಲ್ಲಿ ಚುನಾವಣೆ ನಿಲ್ಲಬೇಕಾದಂಥ ಸಂದರ್ಭದಲ್ಲಿ ಅವರು ಸಾಮಾನ್ಯ ಕಾರ್ಯಕರ್ತರೇ ಆಗಿದ್ದರು. ನೀವು ಈ ಬಾರಿ
ಅಲ್ಲಿನ ಕಾರ್ಯಕರ್ತರು ನೀ ಈ ಬಾರಿ ಅಭ್ಯರ್ಥಿ ಆಗಬೇಕು, ಸಂಸದರಾಗಬೇಕು, ಹೋಗಿ ನೀವು ಮಂಗಳೂರಿಗೆ ಅಭಿವೃದ್ಧಿ ಕೆಲಸಗಳು ಮಾಡಬೇಕು, ಈ ರಾಜ್ಯಕ್ಕೆ ಅಭಿವೃದ್ಧಿ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಆಯ್ಕೆ ಮಾಡಿ ಇವತ್ತು ಸಂಸದನ ಮಾಡಿ ಕಳಿಸಿದ್ರು. ಅದೇ ರೀತಿ ಆ ಒಂದು ಉತ್ಸಾಹದಲ್ಲಿ ಇವತ್ತು ಅವ್ರು ಹೇಳ್ತಾ ಇದ್ದಾರೆ, ಇವತ್ತು ನನಗೆ ಯಾವುದೇ ರೀತಿಯ ಜವಾಬ್ದಾರಿ, ಒಂದು ಕಚೇರಿಯ ಕೆಲಸ ಕೊಟ್ಟರು ಅದನ್ನ ನಿಷ್ಠೆಯನ್ನು ನಾನು ಮಾಡ್ತೀನಿ ಅಂತ ಹೇಳ್ಕೊಳ್ಳೋಂಥ ಧೈರ್ಯ ನಿಮ್ಮ ಬೇರೆ ಯಾವ್ದು ಇರ್ರಿ ಕಸ ಹೊಡೆಯೋದಲ್ಲ, ಧೈರ್ಯವಾಗಿ ನೋಡ್ರಿ. ನಿಮ್ಮಂಗೆ ಕೇಳ್ರಿ, ರಾಜ್ಯದ ಸಮಸ್ಯೆಗಳ ಬಗ್ಗೆ ಕಸ ಹೊಡೆಯೋದು ಸರ್, ಕಸ ಹೊಡೆಯೋದನ್ನು ಅಷ್ಟು ಕಸ ಮಾಡ್ತಾ ಇದ್ದೀರಾ? ಅಂತಿಮವಾಗಿ ಗೋಪಾಲ್ ಅವರೇ, ಸರ್ ಓಕೆ ಫೈನ್, ಹೇಳಿ ಸರ್, ಅಂತಿಮವಾಗಿ ಏನು ಹೇಳ್ತೀರಿ? ನಿಮ್ಮ ಮೈತ್ರಿ ಧರ್ಮ ಪಾಲನೆ ಮಾಡ್ತೀವಿ, ಅವ್ರು ಎಷ್ಟು ಕೊಡ್ತಾರೆ ಅಷ್ಟಕ್ಕೆ ನಾವು ಹುಜೂರ್ ಅಂತೀವಿ. ರಾಷ್ಟ್ರೀಯ ಪಕ್ಷಗಳನ್ನು ಅಷ್ಟು ಟೀಕೆ ಮಾಡಿ ಬಂದಂತವ್ರು ನೀವು, ಈಗ ಅದೇ ರಾಷ್ಟ್ರೀಯ ಪಕ್ಷಗಳಿಗೆ ಶಸ್ತ್ರ ತ್ಯಾಗ ಮಾಡಿಬಿಟ್ಟು ಶರಣಾಗ್ಬಿಟ್ಟಿದ್ದೀರಿ ಅಂತ ಅನ್ನಿಸ್ತಾ ಇದೆ. ಹೇಳಿ ಅಂತಿಮ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷ ಶರಣಾಗೋ ಒಂದು ಪದ್ಧತಿನೇ ಇಲ್ಲ. ನಮ್ದು ಏನಿದ್ರು ಮೈತ್ರಿ ಅಂತ. ನಾವೇನು ನಮ್ಮ ಸಿಂಬಲ್ ಬಿಟ್ಟಿಲ್ಲ, ನಮ್ಮ ಹಸಿರು ಶಾಲ್ ಬಿಟ್ಟಿಲ್ಲ, ನಮ್ಮ ಸಿಂಬಲ್ ಇದ್ದೇ ಇದೆ. ಅರ್ಥ ಆಯ್ತಾ? ನಾವು ಮೈತ್ರಿ ಅಷ್ಟೇನೆ, ವಿಲೀನ ಆಗಿಲ್ಲ. ಓಕೆ, ಅದೇ ಆ ರೀತಿಯಾಗಿ ದಯಮಾಡಿ ನೀವು ಯಾರು ನಡ್ಕೊಳ್ಬೇಡಿ ಅಂತ, ಯಾಕಂದ್ರೆ ಕಾರ್ಯಕರ್ತರು ಕನ್ಫ್ಯೂಷನ್ ಆಗ್ತಾ ಇದ್ದಾರೆ ಆಲ್ರೆಡಿ. ಸೊ ವಿಲೀನ ಆಗೋಗ್ಬಿಟ್ಟಿದ್ಯಾ, ಮೈತ್ರಿ ಧರ್ಮ ಪಾಲನೆ ಅಷ್ಟೇ. ನಾವು ಬಿಜೆಪಿ ಅವ್ರು ಏನೇ ಮಾಡಿದ್ರು, ತಪ್ಪು ಹೇಳಿದ್ರು ಜೈ ಅನ್ಬೇಕು, ಸುಳ್ಳು ಹೇಳಿದ್ರು ಜೈ ಅನ್ಬೇಕು, ನಿಜ ಹೇಳಿದ್ರು ಜೈ ಅನ್ಬೇಕು ಅನ್ನೋ ಪರಿಸ್ಥಿತಿಗೆ ಬಂದು ನಿಲ್ಲಬೇಡಿ. ನಮ್ಮದೇ ಆದ ನೀತಿ, ನಿಯಮ, ಧರ್ಮ. 20 ಸೆಕೆಂಡ್ಸ್ ಅಲ್ಲಿ 1 ಸೆಕೆಂಡ್ 20 ಸೆಕೆಂಡ್ಸ್ ಅಲ್ಲಿ ನಮ್ಮ ಆಮ್ ಆದ್ಮಿ ಪಾರ್ಟಿಯ ಬಗ್ಗೆ ಟೀಕೆ ಮಾಡಿರ್ತಕ್ಕಂತಹ ನಮ್ಮ JDS ವಕ್ತಾರರು ನಾನು ಕೇಳೋದಿಷ್ಟೇ, ನಿಮ್ಮ ಪಕ್ಷ ಕಾರ್ಯಕರ್ತರಿಗೋಸ್ಕರ ಒದ್ದಾಡ್ತಾ ಇಲ್ಲ, ನಿಮ್ಮ ಪಕ್ಷ ಕೇವಲ ನಿಮ್ಮ ಕುಟುಂಬದ ಸದಸ್ಯರಿಗೆ ಮಾತ್ರ ಒದ್ದಾಡ್ತಾ ಇದೆ ಅನ್ನೋದಕ್ಕೆ ಸ್ಪಷ್ಟಪಡಿಸ್ತೀನಿ. ಮತ್ತೆ ಹಾಗೆ ನಾನು ಸದಸ್ಯರಿಗೋಸ್ಕರ ಎಲ್ಲರೂ ಅವರೇ ನಿಂತ್ಕೋತಾರೆ ಬಿಡಿ ಸರ್. ಆಮೇಲೆ ಇವಾಗ ಬಿಜೆಪಿ ಹೇಳ್ತು, ಒಂದೇ ನಿಮಿಷ ಸರ್, ಬಿಜೆಪಿ ಹೇಳ್ತದೆ ದೇಶದ ಪ್ರತಿ ಗ್ರಾಮದಲ್ಲೂ. ಒಂದೇ ನಿಮಿಷ ಸರ್. 4 ಜನಕ್ಕೂ ಕೂಡ ಧನ್ಯವಾದಗಳು, ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಎಸ್ ವೀಕ್ಷಕರೇ, ನೋಡ್ತಾ ಇದೀವಿ ಒಂದ್ ಕಡೆ ಟಿಕೆಟ್ ಫೈಟ್ ಬಹಳ ಜೋರಾಗಿ ನಡೀತಾ ಇದೆ. ಇವತ್ತು ಟೆನಿಕಾಸ್ಟ್ ಬಿಜೆಪಿ ಅವರು ಟಿಕೆಟ್ ಅನೌನ್ಸ್ ಮಾಡ್ತಾರೆ ಅಂತ ಇದನ್ನ ಒಂದು ವಾರದಿಂದನೂ ಹೇಳ್ತಾ ಇದ್ದಾರೆ. ಇವತ್ತು ಸಾಯಂಕಾಲ, ಇವತ್ತು ರಾತ್ರಿ, ಇಲ್ಲ ನಾಳೆ ಬೆಳಗ್ಗೆ ಅಂತ. ಸೊ ಇದು ಆ ಕ್ಷಣ ಯಾವಾಗ ಬರುತ್ತೆ ಅನ್ನೋದನ್ನ ನೋಡೋಣ. ಅದರ ನಡುವೆನೆ ಎಲೆಕ್ಷನ್ ಕೂಡ ಫೈನಲ್ ಆಗ್ತಾ ಇದೆ, ಯಾಕಂದ್ರೆ ಡೇಟ್ ಕೂಡ ಇನ್ನೇನು ಅನೌನ್ಸ್ ಆಗೋದ್ರಲ್ಲಿದೆ. ನೀವೆಲ್ಲರೂ ಕೂಡ ಜವಾಬ್ದಾರಿಯುತವಾಗಿ ಯಾರೇ ನಿಂತರೂ ಪರಾಮರ್ಶಿಸಿ ಯೋಚನೆ ಮಾಡಿ ಪಕ್ಷ, ಅಭ್ಯರ್ಥಿ ಏನು ಎತ್ತ, ಮಾನದಂಡಗಳು, ಅಭಿವೃದ್ಧಿನ ಅನ್ನೋದನ್ನು ಡಿಸೈಡ್ ಮಾಡಿ ಓಟ್ ಹಾಕೋ ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ. ಅದಾದ ಮೇಲೆ 5 ವರ್ಷ ನಿಮ್ಮ ಮಾತಿಗೆ ಯಾವುದೇ ಬೆಲೆ ಇರೋದಿಲ್ಲ, ಬೆಲೆ ಇರೋದೇ ಈಗ. ಅದನ್ನ ನೀವು ಯೋಚನೆ ಮಾಡಿ ನಿಮ್ಮ ಹಕ್ಕನ್ನು ಚಲಾಯಿಸಿ ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.